ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವೇನ್ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರೆ RRB NTPC ಮತ್ತು RRB D ಗ್ರೂಪ್ಗೆ ಸಂಬಂಧಿಸಿದಂತಹ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾದ ಪ್ರಮುಖ ಪ್ರಶ್ನೋತ್ತರಗಳನ್ನ ಈ ಒಂದು ಸೆಷನ್ ಅಲ್ಲಿ ನಾವು 360 ಆಂಗಲ್ ಡಿಸ್ಕಸ್ ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಒಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಮಧುಬನಿ ಪೇಂಟಿಂಗ್ ಶೈಲಿಯು ಯಾವ ರಾಜ್ಯಕ್ಕೆ ಸ್ಥಳೀಯವಾಗಿದೆ ಅಂತ ಕೇಳಿದ್ದಾರೆ. ಇವಾಗ ಮಧುಬನಿ ಅನ್ನೋದು ಏನು ಅಂತ ನಮಗೆ ಗೊತ್ತಿರಬೇಕು ಮೊದಲು, ಸರಿನಾ? ಈ ಮಧುಬನಿ ಅನ್ನೋದು ಏನು, ಒಂದು ನೃತ್ಯ ಶೈಲಿ ಆಗಿದೆಯಾ, ಅಥವಾ ಒಂದು ಮಾರ್ಷಲ್ ಆರ್ಟ್ಸ್ ಆಗಿದೆಯಾ, ಅಥವಾ ಒಂದು ವಾದ್ಯದ ಶೈಲಿ ಆಗಿದೆಯಾ ಅಂತ ಏನಾದರೂ ನಿಮಗೆ ಕೇಳಿದ್ರೆ, ಇದೊಂದು ಚಿತ್ರಕಲಾ ಶೈಲಿ ಆಗಿದೆ, ಇದೊಂದು ಪೇಂಟಿಂಗ್ ಶೈಲಿ ಆಗಿದೆ, ಸರಿನಾ? ಗೊತ್ತಿರಲಿ ನಿಮಗೆ ಯಾವುದು ಈ ಮಧುಬನಿ ಪೇಂಟಿಂಗ್ ಅನ್ನೋದು, ಸರಿನಾ? ಇದು ಯಾವ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಕೇಳಿದ್ರೆ, ಈ ಒರಿಸ್ಸಾ ರಾಜ್ಯದಲ್ಲಿ, ಬಿಹಾರ ಮತ್ತೆ ಆಂಧ್ರ ಪ್ರದೇಶ ಮತ್ತೆ ಈ ಮಧ್ಯಪ್ರದೇಶ, ಸರಿನಾ? ಯಾವ ಒಂದು ರಾಜ್ಯದಲ್ಲಿ ಇದು ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಕೇಳಿದ್ದಾನೆ. ಸೊ ಯಾವ ಒಂದು ರಾಜ್ಯದಲ್ಲಿ ಮಧುಬನಿ ಪೇಂಟಿಂಗ್ ಹೆಚ್ಚಾಗಿ ಕಂಡು ಬರುತ್ತೆ ಅಂದ್ರೆ ಬಿಹಾರ ಪ್ರಾಂತ್ಯದಲ್ಲಿ, ಬಿಹಾರ ರಾಜ್ಯದಲ್ಲಿ ಈ ಮಧುಬನಿ ಪೇಂಟಿಂಗ್ ಕಂಡು ಬರುತ್ತೆ. ಓಕೆ, ಈ ಮಧುಬನಿ ಪೇಂಟಿಂಗ್ ಶೈಲಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಬಿಹಾರ ರಾಜ್ಯದಲ್ಲಿ ಕಂಡು ಬರುತ್ತೆ. ಇಫ್ ಆಪ್ಷನ್, ಇವಾಗ ನಾನೇನಾದ್ರೂ ಎಕ್ಸಾಮಿನರ್ ಆಗಿದ್ರೆ, ನಾನೇನಾದ್ರೂ ಎಕ್ಸಾಮ್ ಕ್ವಶನ್ ಪೇಪರ್ ಸೆಟ್ ಮಾಡೋನಾಗಿದ್ರೆ ನಾನು ಬಿಹಾರ ಕೊಡಲ್ಲ, ಯಾಕಂದ್ರೆ ರಟ್ಟ ಹೊಡೆದು ಹೋಗಿರ್ತೀರಾ, ಸಾವಿರಾರು ಸರಿ ಈ ಕ್ವಶನ್ ರಿಪೀಟ್ ಆಗಿದೆ, ನೋಡಿದ್ದೀರಾ. ಓಕೆ, ಇವಾಗ ನಾನು ಆಪ್ಷನ್ ಬೇರೆ ಕೊಡಬಹುದು. ಇವಾಗ ಏನಂತ ಕೊಡಬಹುದು? ಕರ್ನಾಟಕ ಅಂತ ಕೊಡಬಹುದು, ಅಸ್ಸಾಂ ಅಂತ ಕೊಡಬಹುದು, ಹಾಗೆ ಜಾರ್ಖಂಡ್ ಅಂತ ಕೊಡಬಹುದು, ಹಾಗೆ UP ಅಂತ ಕೊಡಬಹುದು. ಇದಕ್ಕೆ ಉತ್ತರ ಹಾಕ್ತೀರಾ? ಇವಾಗ ಈ ಮಧುಬನಿ ಅನ್ನುವ ಪೇಂಟಿಂಗು ಈ ಕೆಳಗಿನ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದಾಗ ಜಾರ್ಖಂಡ್ ಅದಕ್ಕೆ ಉತ್ತರ ಆಗುತ್ತೆ, ಸರಿನಾ? ಇಫ್ ಇವನ್ ಜಾರ್ಖಂಡ್ ಕೊಟ್ಟಿರ್ಲಿಲ್ಲ ಅಂದ್ರೆ ಉತ್ತರ ಪ್ರದೇಶ ಆಗುತ್ತೆ, ಸರಿನಾ? ಸೊ ಇದನ್ನ ಗೊತ್ತಿರಲಿ, ಪ್ರಿಫರೆನ್ಸ್ ಆಗಿರುತ್ತೆ. ಇವಾಗ ಫಸ್ಟ್ ಎಲ್ಲೇ ಒಂದ್ ಕಡೆ ಟ್ರಿಪ್ ಹೋಗ್ತಾ ಇರ್ತೀರಾ, ಮಗ ನೀನ್ ಬಾರೋ ನನ್ನ ಜೊತೆ ಹೋಗೋಣ ಅಂತ ಕರೀತೀರಾ, ಅವನಿಲ್ಲ ಅಂದ್ರೆ ಬಿಡಕ್ಕಾಗತ್ತಾ? ಇಲ್ಲ, ಮತ್ತೊಬ್ನಿ ಕರ್ಕೊಂಡು ಹೋಗ್ತೀರಾ. ಸೊ ಹಾಗೆ ಫಸ್ಟ್ ಇವನಿದ್ರೆ, ಬಿಹಾರದವನಿದ್ರೆ ಬಿಹಾರಕ್ಕೆ ಟಿಕ್ ಹಾಕ್ಬೇಕು, ಇಲ್ಲ ಅಂದ್ರೆ ಮತ್ತೊಬ್ಬರಿಗೆ ಬ್ಯಾಕಪ್ ಇಟ್ಕೊಂಡಿರ್ಬೇಕು. ಯಾರು? ಜಾರ್ಖಂಡ್ದವರು. ಅವರು ಇಲ್ಲ ಅಂದ್ರೆ UP ದವ್ರಿಗೆ, ಅವ್ರ ಮೇಲೆ ಹಾಕಿ ಬರ್ಬೇಕಾಗತ್ತೆ, ಸರಿನಾ? ಇದು ಗೊತ್ತಿರಲಿ. ಇಫ್ ಇವನ್ ನಾನ್ ಪ್ರಶ್ನೆ ತೆಗೆಯೋನಾಗಿದ್ರೆ ಇನ್ನೂ ಬೇರೆ ರೀತಿ ತೆಗಿಬಹುದು. ಏನು? ಈ ಮಧುಬನಿ ಪೇಂಟಿಂಗ್ ಶೈಲಿಯು ಈ ಕೆಳಗಿನ ಯಾವ ಒಂದು ದೇಶದಲ್ಲಿ ಕಂಡುಬರುತ್ತೆ ಅಂತ ಕೊಡ್ತೀನಿ ನಾನು. ಸೊ ಆಪ್ಷನ್ ಏನ್ ಕೊಡಬಹುದು? ಆಪ್ಷನ್ ಎ ನಿಮಗೆ ಭೂತಾನ್, ಆಪ್ಷನ್ ಬಿ ನಿಮಗೆ ನೇಪಾಳ ಅಂತ ಕೊಡಬಹುದು, ಆಪ್ಷನ್ ಸಿ ನಿಮಗೆ ಮಯನ್ಮಾರ್ ಅಂತ ಕೊಡಬಹುದು, ಆಪ್ಷನ್ ಡಿ ನಿಮಗೆ ಬಾಂಗ್ಲಾದೇಶ ಅಂತ ಕೊಡಬಹುದು. ಯಾವ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಹೇಳ್ಬಹುದಾ? ಸೊ ಈ ಭೂತಾನ್ ಆಗತ್ತಾ, ನೇಪಾಳ ಆಗತ್ತಾ, ಮಯನ್ಮಾರ್ ಆಗತ್ತಾ, ಅಥವಾ ಬಾಂಗ್ಲಾದೇಶ ಆಗತ್ತಾ? ಯಾವುದು ಈ ಮಧುಬನಿ ಪೇಂಟಿಂಗು ಈ ಕೆಳಗಿನ ಯಾವ ಒಂದು ದೇಶದಲ್ಲಿ ಕಂಡುಬರ್ತಕ್ಕಂತಹ ಒಂದು ಪೇಂಟಿಂಗ್ ಶೈಲಿ ಆಗಿದೆ, ಒಂದು ಚಿತ್ರಕಲಾ ಶೈಲಿಯಾಗಿದೆ ಅಂತ ಕೇಳಿದಾಗ, ಸರಿನಾ? ಯಾವುದಾಗುತ್ತೆ? ನೇಪಾಳ. ಹೇಗೆ ಸರ್ ನೇಪಾಳ? ಸರ್, ಇವಾಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂತಹ ಕೆಲವೊಂದು ಆಚರಣೆಗಳು ನಾವು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತೀವಿ, ಸರಿನಾ? ಹಾಗೆ ಮಹಾರಾಷ್ಟ್ರದಲ್ಲಿ ಕಂಡುಬರ್ತಕ್ಕಂತಹ ಕೆಲವೊಂದು ಆಚರಣೆಗಳನ್ನ ನಮ್ಮ ಬಿಜಾಪುರ, ಹಾಗೆ ನಮ್ಮ ಕಲಬುರಗಿ, ನಮ್ಮ ಬೆಳಗಾವಿಯಲ್ಲಿ ನಾವು ಕಾಣ್ತೀವಿ. ಯಾಕೆ ಕಾಣ್ತೀವಿ? ಗಡಿ ಭಾಗದಲ್ಲಿ ಇದೀವಿ ತಾನೆ. ಏನು ಕಂಪ್ಲೀಟ್ ಆಗಿ ಒಂದು ಲೈನ್ ಹಾಕಿದೀವಿ, ಒಂದು ಬಾರ್ಡರ್ ಹೇಳ್ಕೊಂಡಿದೀವಿ ಅಂದ್ರೆ ಅವ್ರದ್ದು ನಮ್ದು ಆಚಾರ ವಿಚಾರಗಳು, ಹಾಗೆ ನಮ್ಮಲ್ಲಿರುವ ಕೆಲವೊಂದು ಸಂಸ್ಕೃತಿಗಳು ಚೇಂಜ್ ಆಗುತ್ತಾ? ಆಗಲ್ಲ, ಅವ್ರದ್ದು ನಮ್ದು ಸೇಮ್ ಇರುತ್ತೆ, ಸರಿನಾ? ಸೊ ಅದಕ್ಕೆ ಏನಾಗುತ್ತೆ, ಈ ಬಿಹಾರ ಏನಿದೆ ಅಲ್ವಾ, ಈ ಬಿಹಾರದ ಮೇಲ್ಗಡೆನೆ ನೇಪಾಳ ಕಂಡು ಬರುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಆ ನೇಪಾಳ ಮತ್ತು ನಮ್ಮ ಭಾರತದ ಬಿಹಾರ ಪ್ರಾಂತ್ಯದಲ್ಲಿ ಸೇಮ್ ಸಂಸ್ಕೃತಿಗಳು ಕಂಡು ಬರ್ತವೆ. ಸೊ ಸ್ಪೆಷಲಿ ಈ ಮಧುಬನಿ ಪೇಂಟಿಂಗ್ ಅನ್ನೋದು ಕೂಡ ನಿಮಗೆ ನೇಪಾಳದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪೇಂಟಿಂಗ್ ಶೈಲಿ ಆಗಿದೆ, ಸರಿ? ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ, ಇವಾಗ ಕಲಂಕಾರಿ ಪೇಂಟಿಂಗ್ ಅಂತ ಕೇಳ್ತಾನೆ ನಿಮ್ಗೆ. ಯಾವುದು? ಕಲಂಕಾರಿ ಅಂತ. ಕಲಂಕಾರಿ, ಈ ಕಲಂಕಾರಿ ಪೇಂಟಿಂಗು ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಅತಿ ಫೇಮಸ್ ಆಗಿರ್ತಕ್ಕಂಥ ಒಂದು ಚಿತ್ರಕಲಾ ಶೈಲಿ ಆಗಿದೆ ಅಂತ ನಿಮ್ಗೆ ಕೇಳಬಹುದು. ಈ ಕಲಂಕಾರಿ ಅನ್ನೋದು ನಿಮಗೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಮುಖವಾದ ಚಿತ್ರ ಶೈಲಿ ಆಗಿದೆ, ಸರಿನಾ? ಗೊತ್ತಿರಲಿ ನಿಮಗೆ ಕೇಳಬಹುದು, ಕೇಳ್ತಾನೆ ಮ್ಯಾಕ್ಸಿಮಮ್. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ, ಓಕೆ, ಈ ಮಧುಬನಿ ಬಗ್ಗೆ ಸ್ವಲ್ಪ ಡೀಟೇಲ್ ಹಾಕಿದ್ದೀನಿ. ಏನು ಅಂದ್ರೆ, ಈ ಮಧುಬನಿ ಪೇಂಟಿಂಗ್ಗೆ ಇನ್ನೊಂದು ಹೆಸರಿನಿಂದ ಕೂಡ ಕರಿತೀವಿ. ಲೈಕ್ ಇವಾಗ ನಿಮ್ಮ ಹೆಸರು ಇರುತ್ತೆ, ವಾಟ್ ಎವರ್, ಲೈಕ್ ಇವಾಗ ಏನೋ ಒಂದು ಹೆಸರು ಇರುತ್ತೆ ನಿಮ್ದು XYZ ಅಂತ. ಸೊ ಹಾಗೆ ನಿಮ್ಮ ಜಾತಕದ ಹೆಸರು ಕೂಡ ಇರುತ್ತೆ ಅಲ್ವಾ. ಇವಾಗ ಏನೋ ಒಂದು ಸ್ನೇಹ ಅಂತ ಹೆಸರು ಇರುತ್ತೆ, ಸೊ ಅವ್ರ ಜಾತಕದ ಹೆಸರು ಅನ್ಶಿ ಅಂತ ಆಗಿರಬಹುದು, ಸರಿನಾ? ಸೊ ಆ ರೀತಿ ಬೇರೆ ಬೇರೆ ಹೆಸರುಗಳು ಕಂಡು ಬರ್ತಾವಲ್ವಾ. ಸೊ ಆ ರೀತಿ ಈ ಮಧುಬನಿಯು ಕೂಡ ಒಂದು ಜಾತಕದ ಹೆಸರಿದೆ, ಏನು? ಮಿಥಿಲಾ ಆರ್ಟ್ ಅಂತ, ಸರಿನಾ? ಸೊ ಇದಕ್ಕೆ ಇನ್ನೊಂದು ಹೆಸರಿದೆ. ಯಾವುದು? ಈ ಮಧುಬನಿ ಪೇಂಟಿಂಗ್ಗೆ ಇನ್ನೊಂದು ಹೆಸರು ಏನ್ ಕಂಡು ಬರುತ್ತೆ? ಮಿಥಿಲಾ ಆರ್ಟ್ ಅಂತ ಕಂಡು ಬರುತ್ತೆ, ಸರಿನಾ? ಗೊತ್ತಿರಲಿ ನಿಮಗೆ ಕೇಳ್ತಾನೆ. ಸೊ ಈ ಮಿಥಿಲಾ ಆರ್ಟ್ ಯಾವ ಒಂದು ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ ಕಕ್ಕಾಬಿಕ್ಕಿಯಾಗಿ ಮೇಲ್ ನೋಡಬಾರ್ದು, ಏನ್ ತೆಗೆದನಪ್ಪ ಇವ ಕ್ವಶನ್ ಅಂತ. ಸೊ ಈ ಮಿಥಿಲಾ ಆರ್ಟ್ಗೆ ಇನ್ನೊಂದು ಹೆಸರು ಇದೆ, ಮಧುಬನಿ ಅಂತ. ಅದು ನಿಮ್ಗೆ ಗೊತ್ತಿರಬೇಕು. ಮಧುಬನಿ ನಾರ್ಮಲಿ ನೀವು ಬಿಹಾರ ಅಂತ ಓದಿರ್ತೀರಾ, ಬಟ್ ಮಿಥಿಲಾ ಅಂತ ಓದಿರ್ಲಿಲ್ಲ ಅಲ್ಲ,
ಯಾಕೆ ಇದನ್ನ ಮಿಥಿಲಾ ಆರ್ಟ್ ಅಂತ ಕರೀತಾರ? ಓಕೆ, ಯಾಕೆ ಕರೀತಾರೆ ಅಂತ ಕೇಳಿದ್ರೆ, ಇದು ಮಿಥಿಲಾ ಅನ್ನುವ ಒಂದು ಪ್ರದೇಶದಲ್ಲಿ ಹುಟ್ಕೊಂಡಿದೆ ರೀ. ಇವಾಗ ಏನಾದರೂ ಅದು ಇವಾಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹುಟ್ಕೊಂಡಿತ್ತು ಅಂದರೆ ಅದನ್ನು ನಾನು ಉತ್ತರ ಕನ್ನಡ ರೀಜನಲ್ಲಿ ಕಂಡುಬರ್ತಕ್ಕಂಥ ಒಂದು ಆರ್ಟ್ ಅಂತ ಕರೀತಿದೆ, ಅಥವಾ ಹೊನ್ನಾವರ ಆರ್ಟ್ ಅಂತ ಕರೀತಿದೆ, ಕಾರವಾರ ಆರ್ಟ್ ಅಂತ ಕರೀತಿದೆ, ಅಥವಾ ಬಿಜಾಪುರದಲ್ಲಿ ಹುಟ್ಕೊಂಡಿತ್ತು ಅಂದರೆ ಬಿಜಾಪುರ ಆರ್ಟ್ ಅಂತ ಕರೀತಾ ಇದೆ ಅಷ್ಟೇ. ಓಕೆ, ಅದು ಏನು ಹುಟ್ಕೊಂಡಿದೆ, ಎಲ್ಲಿ ಹುಟ್ಕೊಂಡಿದೆ ಅಂದರೆ ಮಿಥಿಲೆಯ ನಗರದಲ್ಲಿ. ಓಕೆ, ಮಿಥಿಲೆಯ ರಾಜಕುಮಾರಿ ಯಾರು ಹೇಳಿ ನೋಡೋಣ? ಓಕೆ, ಕಮೆಂಟ್ ಮಾಡಿ ಗೊತ್ತಿದ್ರೆ. ಆ್ಯಂಡ್ ದೆನ್ ಆ ರೀತಿ ಆ ಮಿಥಿಲಾ ಒಂದು ನಗರದಲ್ಲಿ ಅದು ಹುಟ್ಕೊಂಡಿರೋದಕ್ಕೆ ಆ ಮಧುಬನಿ ಪೇಂಟಿಂಗ್ಗೆ ನಾವು ಏನಂತ ಕರಿತೀವಿ? ಮಿಥಿಲಾ ಆರ್ಟ್ ಅಂತ ಕರಿತೀವಿ, ಮಿಥಿಲಾ ಕಲೆ ಅಂತ ಕರಿತೀವಿ. ಸರಿನಾ? ಇದು ಗೊತ್ತಿರಲಿ ನಿಮಗೆ ಕೇಳ್ಬೋದು. ಹಾಗೆ ಇದು ಎಲ್ಲಿ ಯಾವ ದೇಶದಲ್ಲಿ ಕಂಡುಬರ್ತದೆ ಅಂದರೆ ನೇಪಾಳದಲ್ಲೂ ಕೂಡ ಕಂಡುಬರ್ತದೆ. ಸರಿನಾ? ಮೇಜರ್ಲಿ ನಮ್ಮ ಇಂಡಿಯಾದಲ್ಲಿ. ಬಟ್ ನಮ್ಮ ಇಂಡಿಯಾನ ಹೊರತುಪಡಿಸಿದ್ರೆ ನಿಮಗೆ ನೇಪಾಳದಲ್ಲೂ ಕೂಡ ಕಂಡುಬರ್ತಕ್ಕಂಥ ಒಂದು ಆರ್ಟ್ ಯಾವುದು ಅಂದರೆ ಈ ಮಧುಬನಿ ಆರ್ಟ್. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕೆಳಗಿನವುಗಳಲ್ಲಿ ಯಾವುದು ಸಾವಯವ ಸಂಯುಕ್ತಗಳಲ್ಲಿ ಯಾವಾಗಲೂ ಇರುತ್ತದೆ ಅಂತ ಕೊಟ್ಟಿದ್ದಾನೆ. ಮೀನ್ಸ್ ಈ ಸಾವಯವ ಸಂಯುಕ್ತಗಳು ಕಂಡುಬರ್ತಾವಲ್ವಾ, ಅದರಲ್ಲಿ ಯಾವಾಗಲೂ ಕೂಡ ಇರ್ತದೆ ಅಂತೆ. ಮೀನ್ಸ್ ಅಬ್ಸೆನ್ಸ್ ಇರುವುದೇ ಇಲ್ಲ, ಯಾವಾಗಲೂ ಕೂಡ ಪ್ರೆಸೆಂಟ್ ಸರ್ ಅಂತ ಇರ್ತದೆ. ಯಾವುದದು ಒಂದು ಧಾತು ಅಂತ ಕೇಳಿದಾನೆ. ಯಾವಾಗಲೂ ಕೂಡ ಪ್ರೆಸೆಂಟ್ ಇರುತ್ತೆ. ಆ ರೀತಿ ಹುಷಾರಾಗಿದ್ದು ಒಂದು ಹುಡುಗ ಯಾರು ಕ್ಲಾಸಲ್ಲಿ? ಕಾರ್ಬನ್ನ, ಸಾರಜನಕನ, ಸಲ್ಫರ, ಪೊಟ್ಯಾಷಿಯಮ ಅಂತ ಕೇಳಿದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಇವಾಗ ಸಾವಯವ ಸಂಯುಕ್ತಗಳಲ್ಲಿ ಯಾವಾಗಲೂ ಕೂಡ ಕಂಡುಬರ್ತಕ್ಕಂಥ ಒಂದು ಧಾತು ಯಾವುದು ಅಂದರೆ ನಿಮಗೆ ಕಾರ್ಬನ್ ಅಂತ ಕರಿತೀವಿ. ಸರಿನಾ? ಇವಾಗ ನಾವು ಡೆತ್ ಆದರೆ, ಇವಾಗ ನಾನು ಡೆತ್ ಆದರೂ ಕೂಡ ನನ್ನ ಮಣ್ಣಲ್ಲೇ ಉಳ್ತಾರೆ, ಅಥವಾ ನನಗೆ ದಹನ ಮಾಡ್ಬೋದು, ಏನೋ ಮಾಡ್ಬೋದು. ಸರಿನಾ? ದಹನ ಮಾಡಿದಾಗ ಮಣ್ಣಲ್ಲಿ ಉಳಿದಾಗ ಏನಾದರೂ ಆದರೆ ನಾನು ಏನಾಗ್ತೀನಿ? ಫೈನಲ್ ಆಗಿ ಒಂದು ಸಾವಯವ ಸಂಯುಕ್ತ ಆಗ್ತೀನಿ ತಾನೇ ನಾನು ಕೂಡ. ದೇಹವೇ ಅದು. ಓಕೆ, ದೇಹದಲ್ಲಿ ಈ ಪ್ರಾಣದಲ್ಲಿ ಆತ್ಮ ಅನ್ನೋದು ಹೋದರೆ ಏನಾಗುತ್ತೆ? ಜಸ್ಟ್ ಒಂದು ಬಾಡಿ ಅದೇನಾಗುತ್ತೆ, ಫುಲ್ ಎಲ್ಲ ಡಿಕಂಪೋಸ್ ಆಗಿಬಿಡುತ್ತೆ. ಸೊ ಸಾವಯವ ಸಂಯುಕ್ತ ಆಗಿಬಿಡುತ್ತೆ. ಸೊ ಅದರಲ್ಲಿ ಏನಿರುತ್ತೆ? ಇದೇ ಕಾರ್ಬನ್ ಇರುತ್ತೆ. ಓಕೆ, ಕಾರ್ಬನ್ ಈಸ್ ಪ್ರೆಸೆಂಟ್ ಇರುತ್ತೆ. ಸೊ ಎಲ್ಲ ಸಾವಯವ ಸಂಯುಕ್ತಗಳಲ್ಲಿ ನಿಮಗೆ ಕಾರ್ಬನ್ ಇರುತ್ತೆ. ಯಾವ್ದು ಬೇಕಾದ್ ನೋಡಿ ನೀವು, ಕಾರ್ಬನ್ ಹಾಯ್ ಹಾಯ್ ಅಂತ ಇರ್ತದೆ ಅಲ್ಲಿ. ಸರಿನಾ? ಇದು ಗೊತ್ತಿರಲಿ ನಿಮಗೆ ಕೇಳ್ತಾನೆ. ಸೊ ಹಾಗಾದರೆ ನಿಮಗೆ ಈ ಕಾರ್ಬನ್ ಹೇಗೆ ನೆನ್ಪಿಟ್ಕೋಬೇಕು? ಇವಾಗ ಹಳೆ ಪಳೆಯುವಿಕೆಗಳ ಏಜನ್ನು ಕಂಡುಹಿಡಿಯೋಕ್ಕೆ ಏನು ಯೂಸ್ ಮಾಡ್ತೀರಾ ನೀವು? ಕಾರ್ಬನ್ 14 ಯೂಸ್ ಮಾಡ್ತೀರಾ. ಕಾರ್ಬನ್ 14 ಟೆಸ್ಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಮೀನ್ಸ್ ಇದನ್ನ ಇನ್ನೊಂದು ಹೆಸರಿಂದ ಕರೀತೀರಾ ಕಾರ್ಬನ್ ಡೇಟಿಂಗ್ ಅಂತ. ಓಕೆ, ಸೊ ಕಾರ್ಬನ್ ಡೇಟಿಂಗ್ ಮಾಡಿದಾಗ ನಿಮಗೆ ಕಂಡು ಹಿಡಿತೀರಾ ಅಂದರೆ ಅಲ್ಲಿ ಏನಾದರೂ ಕಾರ್ಬನ್ ಅನ್ನೋದು ಅಂಶ ಇರಬೇಕು ತಾನೇ ನಿಮಗೆ ಆ ಸಾವಯವ ಸಂಯುಕ್ತಗಳಲ್ಲಿ, ಯಾವುದಾದ್ರೂ ಆ ಪ್ರಾಣಿಗಳಲ್ಲಿ, ಮೂಳೆಗಳಲ್ಲಿ, ವಾಟ್ ಎವರ್ ಅಲ್ಲಿ. ಸರಿನಾ? ಸೊ ಅಲ್ಲಿ ಇರುತ್ತೆ. ಕಾರ್ಬನ್ ಇರೋದ್ರಿಂದನೇ ನೀವು ಕಾರ್ಬನ್ 14 ಟೆಸ್ಟ್ ಮಾಡ್ತೀರಾ. ಓಕೆ, ಹಾಗೆ ಪೊಟ್ಯಾಷಿಯಂ ಟೆಸ್ಟ್ ಮಾಡ್ತೀರಾ, ಅದನ್ನು ಕೂಡ ಮಾಡ್ತಾರೆ. ಬಟ್ ಮ್ಯಾಕ್ಸಿಮಮ್ ಮಾಡೋದಿಲ್ಲ ಅಂದರೆ ಈ ಕಾರ್ಬನ್ 14 ಟೆಸ್ಟು. ಈ ಕಾರ್ಬನ್ 14 ಅಲ್ಲಿ ಈ ಕಾರ್ಬನ್ 12 ಮತ್ತು ಕಾರ್ಬನ್ 14 ಅಂತ 2 ಅಂಶಗಳು ಕಂಡುಬರ್ತವೆ ಯಾವುದೇ ಒಂದು ಜೀವಿಯಲ್ಲಿ. ಓಕೆ, ಯಾವುದೇ ಒಂದು ಆ ಸಂಯುಕ್ತಗಳಲ್ಲಿ, ಯಾವುದೇ ಒಂದು ಆರ್ಗಾನಿಕಲ್ಲಿ. ಓಕೆ, ಇವಾಗ ಹಳೆಯ ಪಳೆಯುವಿಕೆಗಳಲ್ಲಿ ಕಂಡುಬರ್ತದೆ ಯಾವುದು? C12 ಮತ್ತು C14. ಇವು ಎರಡರ ನಡುವಿನ ಡಿಫ್ರೆನ್ಸ್ ಅನ್ನ ನಾವು ತಗೊಂಡಾಗ ಅದು ಎಷ್ಟು ವರ್ಷದ ಹಳೆಯದು ಅಂತ ಹೇಳ್ತಾರೆ. ಒಂದೇ ಕಾರ್ಬನ್ 14 ಮಾತ್ರ ನಿಮಗೆ ಕನ್ಸಿಡರ್ ಮಾಡಿ ಹೇಳಲ್ಲ. ಕಾರ್ಬನ್ 12 ಮತ್ತು ಕಾರ್ಬನ್ 14 ಎರಡನ್ನೂ ಕೂಡ ಕನ್ಸಿಡರ್ ಮಾಡಿ ಇದು ಫಿಕ್ಸ್ಡ್ ಆಗಿರುತ್ತೆ, ಇದು ವೇರಿ ಆಗ್ತಾ ಇರುತ್ತೆ. ಸೊ ಆ ವೇರಿ ಆಗಿರೋದು ಮತ್ತು ಫಿಕ್ಸ್ಡ್ ಆಗಿರೋದರ ಮಧ್ಯ ಎಷ್ಟು ವರ್ಷಗಳ ಡಿಫ್ರೆನ್ಸ್ ಇದೆ ಅಂತ ನೋಡಿ ಹೇಳೋದು ಅದನ್ನ. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ. ಹಾಗೆ ಸಿಂಧೂ ನಾಗರಿಕತೆಯ ಸಮಯದಲ್ಲಿ, ಈ ಸಿಂಧೂ ನಾಗರಿಕತೆಯ ಕಾಲ ಅಷ್ಟು 4000 ವರ್ಷಗಳ ಹಳೆದಿದೆ ಅಂತ ಹೇಳಿದವರು ಯಾರು? ಇವರೇ ಅಲ್ವಾ? ಇವಾಗ ನಮ್ಮ ವಿಜ್ಞಾನಿಗಳು ಹೇಗೆ ಹೇಳಿದ್ರು? ಈ ಕಾರ್ಬನ್ 14 ಟೆಸ್ಟ್ ಮಾಡದೆ ಹೇಳಿದ್ರು. ಸರಿನಾ? ಹಾಗೆ ಈ ರೀಸೆಂಟ್ ಆಗಿ ಹರಿಯಾಣದಲ್ಲಿ ಕೆಲವೊಂದು ಸ್ಥಳಗಳು ಉತ್ಖನನ ಮಾಡಿದ್ದಾರೆ. ಸರಿನಾ? ಹರಿಯಾಣದಲ್ಲಿ 2 ಸ್ಥಳಗಳನ್ನು ಉತ್ಖನನ ಮಾಡಿದ್ದಾರೆ ರೀಸೆಂಟ್ ಆಗಿ. ನಿನ್ನೆ ನ್ಯೂಸ್ ಪೇಪರಲ್ಲೋ ಮೊನ್ನೆ ನ್ಯೂಸ್ ಪೇಪರಲ್ಲೇನೋ ಬಂದಿತ್ತು ಅನ್ಸುತ್ತೆ. ದ ಹಿಂದೂ ಅಲ್ಲಿ ಕೂಡ ಬಂದಿತ್ತು, ಹಾಗೆ ಇದರಲ್ಲಿ ಕೂಡ ಬಂದಿತ್ತು, ಪ್ರಜಾವಾಣಿಯಲ್ಲೂ ಕೂಡ ಸೈಡ್ ಆರ್ಟಿಕಲ್ ಅಲ್ಲಿ ಬಂದಿತ್ತು. ಸರಿನಾ? ಅದು ಕೇಳಬಹುದು ನಿಮಗೆ. ರೀಸೆಂಟ್ ಆಗಿ ಯಾವ ಒಂದು ರಾಜ್ಯದಲ್ಲಿ ಉತ್ಖನನ ಮಾಡಿದ್ದಾರೆ ಸಿಂಧೂ ನಾಗರಿಕತೆಯ ತಾಣಗಳು ಅಂತ? ಹರಿಯಾಣದಲ್ಲಿ. ಓಕೆ, ನೆನ್ಪಿಟ್ಕೊಳ್ಳಿ, ಹರಿಯಾಣದಲ್ಲಿ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಸರಿನಾ? ಬಟ್ ಇವಾಗ ಆಲ್ರೆಡಿ ಹರಿಯಾಣದಲ್ಲಿ ಇರತಕ್ಕಂತಹ ಸಿಂಧೂ ನಾಗರಿಕತೆಯ ತಾಣಗಳು ಯಾವುದು? ಬನವಾಲಿ ಅಂತ ಬರುತ್ತೆ. ಓಕೆ, ಬನವಾಲಿ ಅಂತ. ಸೊ ಈ ಬನವಾಲಿಯಲ್ಲಿ ಏನು ಕಂಡು ಬಂದಿದೆ ನಿಮಗೆ ಹೇಳ್ಬೋದಾ? ಸಾಸಿವೆಯ ಕಾಳುಗಳು ಕಂಡುಬಂದಿದ್ದಾವೆ. ಸರಿನಾ? ನೆನಪಿರಲಿ ಇದು ನಿಮಗೆ. ಸೊ ಅಲ್ಲಿ ಕೂಡ ನಿಮಗೆ ಯಾವ ಟೆಸ್ಟ್ ಮಾಡಿ ಹೇಳಿದ್ರು? ಇದು ಅದೇ ಸಿಂಧೂ ನಾಗರಿಕತೆಯ ಸಮಯದಲ್ಲೇ ಇತ್ತು, ಇದು ಕೂಡ ನಗರ ಅಂತ. ಈಗ 2 ಸಿಕ್ಕದ ನಗರ ಅಲ್ವಾ? ಸೊ ಇದು ಕೂಡ ಅದೇ ಸಮಯದಲ್ಲಿ ಇತ್ತು ಅಂತ ಹೇಗೆ ಹೇಳಿದ್ರಿ ಈ ವಿಜ್ಞಾನಿಗಳು? ಸೊ ಇದೇ ಕಾರ್ಬನ್ 14 ಟೆಸ್ಟ್ ಮಾಡಿ, ಓಕೆ, ಈ ಕಾರ್ಬನ್ 14 ಕಾರ್ಬನ್ ಡೇಟಿಂಗ್ ಮಾಡಿ ನಿಮಗೆ ಹೇಳಿದ್ದಾರೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ ಕೇಳ್ತಾನೆ. ಹಾಗೆ ಇಲ್ಲಿ ಏನು ಕೇಳಿದ್ವಿ ನಾವು? ಎಲ್ಲಾ ಸಂಯುಕ್ತಗಳಲ್ಲಿ ಓಕೆ ಯಾವಾಗಲೂ ಇರ್ತದೆ. ಯಾವುದು? ಸಾವಯವ ಸಂಯುಕ್ತಗಳಲ್ಲಿ ಯಾವಾಗಲೂ ಇರ್ತದೆ. ಮೀನ್ಸ್ ಇವಾಗ ನಾನು ಬೇರೆ ಪ್ರಶ್ನೆ ಕೇಳ್ತೀನಿ. ಈ ಆಸಿಡ್ಸ್ ಅಲ್ಲಿ, ಓಕೆ, ಈ ಆಸಿಡ್ಸ್ ಅಲ್ಲಿ ಕಂಡುಬರ್ತಕ್ಕಂತಹ ಯಾವಾಗಲೂ ಕಂಡುಬರ್ತಕ್ಕಂತಹ ಒಂದು ಧಾತು ಯಾವುದು ಅಂತ, ಅಥವಾ ಆಮ್ಲದಲ್ಲಿ ಕಂಡುಬರ್ತಕ್ಕಂತಹ ಯಾವಾಗಲೂ ಆಮ್ಲದಲ್ಲಿ ಏನು ಕಂಡುಬರ್ತದೆ, ಯಾವಾಗಲೂ ಇರ್ತದೆ, ಯಾವುದದು ಅಂತ ಕೇಳ್ತೀನಿ. ಆಪ್ಷನ್ಸ್ ನಾನೇನು ಕೊಡ್ತೀನಿ ಅವಾಗ? ಸೇಮ್ ಅಗೇನ್ ಆಪ್ಷನ್ಸ್ನ ತಗೊಳ್ಳಿ. ಓಕೆ, ಏನಂತ ಕೊಡಬಹುದು ಅವಾಗ? ಒಂದು O2 ಅಂತ ಕೊಡಬಹುದು, ಒಂದು ಹೈಡ್ರೋಜನ್ ಅಂತ ಕೊಡಬಹುದು, ಇನ್ನೊಂದು ಯಾವುದು ಕೊಡಬಹುದು ನಿಮಗೆ? ಕಾರ್ಬನ್ ಅಂತ ಕೊಡಬಹುದು, ಹಾಗೆ ನೈಟ್ರೋಜನ್ ಅಂತ ಕೊಡಬಹುದು. ಯಾವುದಾಗುತ್ತೆ ಇದರಲ್ಲಿ ಹೇಳ್ಬಹುದಾ?
ಸರ್ ಗೊತ್ತಾಗಲ್ಲ. ಓಕೆ, ಗೊತ್ತಾಗಲ್ಲ, ನಿಮ್ಗೆ ಬೇಕಾಗಿಲ್ಲ. ಇವಾಗ ನಿಮಗೆ ಯಾವ್ದಾದ್ರು ಎರಡು ಆಸಿಡ್ ಹೆಸರು ಗೊತ್ತಿರುತ್ತಾವಲ್ವಾ? ಇವಾಗ ನಾರ್ಮಲಿ ಹೇಗೆಪ್ಪ ನಾರ್ಮಲಿ ನಿಮ್ಗೆ ಆಸಿಡ್ ಎರಡು ಗೊತ್ತಿದ್ದೇ ಇರ್ತವೆ. ಹೇಗೆ ಅಂದ್ರೆ ನೀವು 6th ಇಂದ ಕಲ್ತ್ಕೊಳ್ತ ಬಂದಿರ್ತೀರಾ. ಅವೇ ಆಸಿಡ್ಗಳು ಯಾವುದು? ಒಂದು HCl ಹೈಡ್ರೋಕ್ಲೋರಿಕ್ ಆಸಿಡ್, ಇನ್ನೊಂದು H2SO4. ಓಕೆ, H2SO4 ಇವೆರಡು ಕೂಡ ಆಮ್ಲಗಳು ನೀವು ನೋಡಿದ್ರಲ್ವಾ? ಮೀನ್ಸ್ ನಾನೇನು ಹೇಳಿದ್ದೀನಿ, ಎಲ್ಲಾ ಆಮ್ಲಗಳಲ್ಲಿ ಕಂಡುಬರ್ತದೆ ಅದು ಸಿಮಿಲರ್ ಆಗಿದೆ ಅಂತ. ಮೀನ್ಸ್ ಎರಡು ಆಮ್ಲಗಳ ತಗೊಂಡು ಅದರಲ್ಲಿ ಸಿಮಿಲರ್ ಯಾವುದಾದ್ರೂ ಒಂದು ಪದ ಸಿಮಿಲರ್ ಆಗಿತ್ತಂದ್ರೆ ಅದನ್ನಂತ ನಾವು ಹೇಳ್ಬೋದಾ? ಓಕೆ, ಹೇಳ್ಬೋದು. ಸೊ ಇದರಲ್ಲಿ H ಇದೆಯಾ? ಇದರಲ್ಲಿ H ಇದೆ. ಓಕೆ, ಎರಡರಲ್ಲೂ ಕೂಡ H ಮ್ಯಾಚ್ ಆಯ್ತು ನೋಡಿ, H ಮ್ಯಾಚ್ ಆಗಿದೆ. ಅಂದ್ರೆ ಇಲ್ಲಿ ಇದರಲ್ಲಿ C ಇದೆ, ಇದರಲ್ಲಿ C ಇದೆಯಾ? ಇಲ್ಲ, ಇದು ಆಗಲ್ಲ. L ಇದೆ, ಇದರಲ್ಲಿ L ಇದೆಯಾ? ಇದು ಕೂಡ ಆಗಲ್ಲ. ಇಲ್ಲಿ S ಇದೆ, ಇದರಲ್ಲಿ S ಇದೆಯಾ? ಆಗಲ್ಲ. ಇಲ್ಲಿ O ಇದೆ, ಇದರಲ್ಲಿ O ಇದೆಯಾ? ಇಲ್ಲ. ಸೊ ಮೀನ್ಸ್ ಈ H ಅನ್ನುವುದು ಈ ಹೈಡ್ರೋಜನ್ ಧಾತು, ಹೈಡ್ರೋಜನ್ ಅನ್ನುವ ಒಂದು ಧಾತು ಏನಿದೆ ಅಲ್ವಾ, ಇದು ಎಲ್ಲಾ ಆಮ್ಲಗಳಲ್ಲಿ, ಎಲ್ಲಾ ಆಸಿಡ್ಗಳಲ್ಲಿ ಕಂಡು ಬರುತ್ತದೆ. ಓಕೆ, ಎಲ್ಲಾ ಸಾವಯವ ಸಂಯುಕ್ತಗಳಲ್ಲಿ ನಿಮಗೆ ಕಾರ್ಬನ್ ಕಂಡು ಬಂದ್ರೆ ಎಲ್ಲಾ ನಿಮಗೆ ಆಮ್ಲಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ಧಾತು ಯಾವುದು ಅಂದ್ರೆ ಈ ಹೈಡ್ರೋಜನ್ ಅನ್ನುವ ಧಾತು. ಹಾಗೆ ಅತ್ಯಂತ ಹಗುರವಾದ ಧಾತು ಯಾವುದು? ಇದೇ ಹೈಡ್ರೋಜನ್ ಧಾತು. ಹಾಗೆ ಇಡೀ ನಮ್ಮ ಬ್ರಹ್ಮಾಂಡದಲ್ಲಿ ಅತ್ಯಂತ ಹೆಚ್ಚು ಕಂಡುಬರ್ತಕ್ಕಂಥ, ಅತ್ಯಂತ ಹೇರಳವಾಗಿ ಕಂಡುಬರ್ತಕ್ಕಂಥ ಒಂದು ಧಾತು ಯಾವುದು? ಇದೇ ಹೈಡ್ರೋಜನ್ ಧಾತು. ಇಲ್ಲ ಸರ್, ತಪ್ಪು ಹೇಳ್ಕೊಡ್ತಿದ್ದೀರಾ ಸರ್, ಅದು ಏನು ಅಂದ್ರೆ ನೈಟ್ರೋಜನ್ ಆಗುತ್ತೆ ಸರ್ ಅಂತ. ಓಕೆ, ಹೌದು ಸರ್, ಬಟ್ ನಾನು ಏನ್ ಪ್ರೊನೌನ್ಸ್ ಮಾಡ್ತಿದ್ದೀನಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಬ್ರಹ್ಮಾಂಡದಲ್ಲಿ ಅಂತ ಹೇಳ್ತಾ ಇದ್ದೀನಿ, ಸರಿನಾ? ಇಡೀ ಬ್ರಹ್ಮಾಂಡದಲ್ಲಿ ಕಂಡುಬರ್ತಕ್ಕಂಥ ಅತಿ ಹೆಚ್ಚು ಧಾತು ಯಾವುದು ಅಂದ್ರೆ ನಿಮ್ಗೆ ಹೈಡ್ರೋಜನ್. ಬಟ್ ನಮ್ಮ ಭೂಮಿಯ ವಾತಾವರಣದಲ್ಲಿ ಅಂತ ಕೇಳಿದ್ರೆ ನೈಟ್ರೋಜನ್ ಆಗುತ್ತೆ. ಎಷ್ಟು ಪರ್ಸೆಂಟೇಜ್ ಇದೆ ಅಂದ್ರೆ 78% ನೈಟ್ರೋಜನ್ ಇದೆ. ಸರ್ ಹಾಗಾದ್ರೆ ನಾನು ಗಾಳಿ ಇದನ್ನು ತಗೋತೀನಿ, ಆಕ್ಸಿಜನ್ ತಗೋತೀನಿ, ಹಾಗಾದ್ರೆ ನೈಟ್ರೋಜನ್ ಹೋಗ್ತಿದ್ಯಾ ನನ್ನ ಮೂಗಲ್ಲಿ? ಹೌದು ಸರ್, ನಿಮ್ಮ ಮೂಗಲ್ಲೂ ಕೂಡ ಇವಾಗ ಪರ್ಸೆಂಟೇಜ್ ವೈಸ್ ತಗೊಂಡ್ರೆ 78% ನಿಮಗೆ ನೈಟ್ರೋಜನ್ ಹೋದ್ರೆ 21% ಮಾತ್ರ ನೀವು ಆಕ್ಸಿಜನ್ ತಗೋತಿದ್ದೀರಾ. ಬಟ್ ನಮ್ಮ ಈ ಶ್ವಾಸಕೋಶ ಎಷ್ಟು ಚೆನ್ನಾಗಿದೆ ಅಂದ್ರೆ ಮುಂದೆ ಅಲ್ವಿಲಾಯಿ ಮತ್ತೆ ನಿಮ್ಮ RBC ಈ ಜಸ್ಟ್ ಆಕ್ಸಿಜನ್ ಮಾತ್ರ ಕ್ಯಾರಿ ಮಾಡಿ ಈ ನೈಟ್ರೋಜನ್ ಏನಿದೆ ಅಲ್ವಾ, ಈ 78% ಏನು ಒಳಗಡೆ ಹೋಗಿರ್ತಲ್ವಾ, ಆ 78%ನೇ ನೀವು 100% ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಸೊ ಆ 100% ನೈಟ್ರೋಜನ್ ಹೊಳ್ಳಿ ರಿಟರ್ನ್ ಹೊರಗೆ ಆಗ್ತದೆ. ಹೋಗೋ ನೀ ಯಾಕೆ ಬಂದಿ ಇವ್ರು ಕೂಡ ಅಂತ, ಸರಿನಾ? ಸೊ ಲೈಕ್ ಇವಾಗ ಎಕ್ಸಾಮ್ ಬರೆಯೋಕ್ಕೆ ನೀವು ನಿಮ್ಮ ಫ್ರೆಂಡ್ಗೆ ಕರ್ಕೊಂಡು ಹೋಗ್ತಿರ್ತೀರಾ. ಓಕೆ, ಲೈಕ್ ಇವಾಗ PUC ಎಕ್ಸಾಮು, ನಿಮ್ಮ ಡಿಗ್ರಿ ಎಕ್ಸಾಮು. ಸೊ ನಿಮ್ಮ ಫ್ರೆಂಡ್ ಎಕ್ಸಾಮ್ ಬರೀತಾ ಇರ್ತಾನೆ, ನೀವು ಹೋದ್ರೆ ಬಿಡ್ತಾರಾ? ಅಲ್ಲಿ ಡ್ರಾಪ್ ಮಾಡೋವರೆಗೂ ಮಾತ್ರ ನಿಮ್ಮ ಹೆಲ್ಪ್ ಇರುತ್ತೆ. ಮುಂದೆ ನಿಮ್ಮ ಫ್ರೆಂಡಿಗೆ ಒಳಗೆ ಕರ್ಕೊಂಡು ಹೋಗ್ತಾರೆ, ನಿಮಗೆ ಒದ್ದು ಹೊರಗೆ ಹಾಕ್ತಾರೆ, ಸರಿನಾ? ಸೊ ಹಾಗೆ ಕೂಡ ಇದು ನಿಮಗೆ ಇಲ್ಲಿ ಹೋಗೋರು ಯಾರು ಅಂದ್ರೆ ಇಬ್ರು, ನೈಟ್ರೋಜನ್ ಮತ್ತೆ ಆಕ್ಸಿಜನ್ ಇಬ್ರು ಒಳಗಡೆ ಹೋಗ್ತಾರೆ ಶ್ವಾಸಕೋಶದವರೆಗೂ. ಮುಂದೆ ಬಂದಲ್ಲಿ ಪಿಕಪ್ ಮಾಡೋರು ಯಾರು ಅಂದ್ರೆ ಆ ಆಕ್ಸಿಜನ್ಗೆ RBCಗಳು ಬಂದು ಪಿಕಪ್ ಮಾಡ್ತವೆ, ರೆಡ್ ಬ್ಲಡ್ ಸೆಲ್ಸ್ಗಳು. ಇದಕ್ಕೆ ಕಿಕ್ಔಟ್ ಮಾಡಿಬಿಡ್ತವೆ, ಒದ್ದು ಹೊರಗಾಗ್ತವೆ. ಯಾರಿಗೆ? ಈ ನೈಟ್ರೋಜನ್ಗೆ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಓಕೆ, ಯಾವುದು ಕೂಡ ಫನ್ ಅಲ್ಲ, ಫನ್ನಲ್ಲೇ ಕಲಿಬೇಕಾಗಿರುತ್ತೆ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ. ಓಕೆ, ಇವೆಲ್ಲವೂ ಕೂಡ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ಯಾವ ದೇಶವು ಫುಟ್ಬಾಲ್ನಲ್ಲಿ ಗರಿಷ್ಠ ಸಂಖ್ಯೆಯ ವಿಶ್ವಕಪ್ ಪ್ರಶಸ್ತಿಗಳನ್ನು ಗೆದ್ದಿದೆ ಅಂತ ಕೇಳಿದ್ದಾನೆ. ಯಾವ ದೇಶ? ಇಟಲಿ, ಅರ್ಜೆಂಟೀನಾ, ಬ್ರೆಜಿಲ್ ಮತ್ತು ಫ್ರಾನ್ಸ್ ದೇಶ ಅಂತ ಕೊಟ್ಟಿದ್ದಾನೆ. ಯಾವುದು ಅಂತ ಹೇಳ್ಬಹುದಾ? ಓಕೆ, ಇವಾಗ FIFA ಅನ್ನುವ ಒಂದು ಫುಟ್ಬಾಲ್ ವರ್ಲ್ಡ್ ಕಪ್ ನಡೀತದೆ. ಇವಾಗ ನೀವು ರೀಸೆಂಟಾಗಿ ನೋಡಿರ್ಬೋದು, T20 ಕ್ರಿಕೆಟ್ ವರ್ಲ್ಡ್ ಕಪ್ ನಡೀತು. ಎಷ್ಟನೇ ಆವೃತ್ತಿ ನಡೀತು? 9ನೇ ಆವೃತ್ತಿ ನಡೀತು. ಯಾವ ದೇಶ ಗೆತ್ತು? ಇಂಡಿಯಾ ಗೆತ್ತು. ಯಾರನ್ನ ಸೋಲ್ಸಿ ಗೆದ್ದಿತು? ಸೌತ್ ಆಫ್ರಿಕಾವನ್ನ ಸೋಲ್ಸಿ ಗೆದ್ದಿತು, ಸರಿನಾ? ಇದು ಯಾವುದು? ಮೆನ್ಸ್ T20 9th ಎಡಿಷನ್ T20 ವರ್ಲ್ಡ್ ಕಪ್ ಅಂತ ಹೇಳಿದ್ವಿ. ಹಾಗೆ ಇದನ್ನ ನಾವು T20 ಅಂತ ಕರೆದ್ರೆ ನಾವು ಏನಂತ ಹೇಳ್ತೀವಿ? ಕ್ರಿಕೆಟ್ ಅಂತ ಹೇಳ್ತೀವಿ. ಬಟ್ ಅದನ್ನೇ ನಾವು ಏನಾದ್ರೂ ಈ ಫುಟ್ಬಾಲ್ ಅಲ್ಲಿ ಕೇಳಿದ್ರೆ ಏನಂತ ಹೇಳ್ಬೇಕಾಗುತ್ತೆ? FIFA ಅಂತ ಹೇಳ್ಬೇಕಾಗುತ್ತೆ. ಓಕೆ, FIFA ವರ್ಲ್ಡ್ ಕಪ್ ಅಂತ ಕರಿತೀವಿ. FIFA ಅಂತಂದ್ರೆ ಫುಟ್ಬಾಲ್ ವರ್ಲ್ಡ್ ಕಪ್ ಅಂದಂಗೆ, ಸರಿನಾ? ಸೊ ಈ ಫುಟ್ಬಾಲ್ FIFA ವರ್ಲ್ಡ್ ಕಪ್ ಅನ್ನ ಅತಿ ಹೆಚ್ಚು ಬಾರಿಗೆ ಟೈಟಲ್ ಅನ್ನ ತಮ್ಮ ಮುಡಿಗೆ ಏರಿಸಿಕೊಂಡಂತಹ ಒಂದು ದೇಶ ಯಾವುದು ಅಂತ ಕೇಳಿದ್ದಾನೆ. ಇಟಲಿಯಾ, ಅರ್ಜೆಂಟೀನಾ, ಬ್ರೆಜಿಲ್ ಮತ್ತು ಫ್ರಾನ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ಹೇಳ್ಬೋದಾ? ಒಂದು ನಿಮಿಷ ಗೆಸ್ ಮಾಡ್ಕೊಳ್ಳಿ. ಸಾರಿ, ಒಂದು ನಿಮಿಷ. ನಿಮ್ಗೆ ಇನ್ನೊಂದು ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಸ್ವಲ್ಪ ಸ್ಲೋ ಆಗಿ ಹೇಳು ಅಂತಿದ್ದೀರಾ. ಓಕೆ, ನಿಮ್ದು ಪ್ರಾಬ್ಲಮ್ ಅಲ್ಲ, ನೀವು ಸ್ಲೋ ಆಗಿ ಹೇಳಿ ಅನ್ನೋದು ನಿಮ್ಮ ಪ್ರಾಬ್ಲಮ್ ಅಲ್ಲ. ಆ್ಯಕ್ಚುಲಾಗಿ ಹೇಳ್ತೀನಿ, ಪ್ರಾಬ್ಲಮ್ ಅಲ್ಲ. ಇವಾಗ ನಾನು ಸ್ಪೀಡಾಗಿ ಹೇಳ್ತಿದ್ದೀನಿ, ಇದು ಕೂಡ ಪ್ರಾಬ್ಲಮ್ ಅಲ್ಲ. ಯಾಕೆ? ಇವಾಗ ಯೂಟ್ಯೂಬ್ ಅವರು ಒಂದು ಸಖತ್ತಾಗಿರೋ ಒಂದು ಫೀಚರ್ ಕೊಟ್ಟಿದ್ದಾರೆ. ಓಕೆ, ಈ ಟಾಪ್ ಬಾಟಮಲ್ಲಿ, ರೈಟ್ ಕಾರ್ನರ್ ಟಾಪಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ, 3 ಡಾಟ್ಸ್ ಏನೋ ಬರುತ್ತೆ ಅನ್ಸುತ್ತೆ. ಓಕೆ, ಆ 3 ಡಾಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ಸ್ಪೀಡ್ ಅನ್ನೋ ಒಂದು ಆಪ್ಷನ್ ಕಂಡು ಬರುತ್ತೆ ನಿಮಗೆ. ಓಕೆ, ಸ್ಪೀಡ್ ಅನ್ನೋ ಆಪ್ಷನ್. ಆ ಸ್ಪೀಡ್ ಅನ್ನೋ ಆಪ್ಷನ್ ಮೇಲೆ ಇವಾಗ ನಾರ್ಮಲ್ ಅಂತ ಇರುತ್ತೆ, 1x ಅಲ್ಲಿ ಇರುತ್ತೆ. ಸೊ ಅದನ್ನ ನೀವೇನು ಮಾಡ್ಕೊಳ್ಳಿ,
0.9x ಅಲ್ಲಿ ಅಥವಾ 0.85x ಅಲ್ಲಿ ಇಟ್ಕೊಂಡು ಕೇಳಿ. ಮೀನ್ಸ್ ನನ್ನ ಹೇಳುವ ಒಂದು ಏನು ಸ್ಪೀಡ್ ಇದೆ ಅಲ್ವಾ, ಇದನ್ನ ನಿಮಗೆ ನಿಧಾನವಾಗಿ ಕೇಳಿಸುತ್ತೆ. ಏನಾದರೂ ನಿಮಗೆ ನಾನು ಹೇಳೋದು ನಿಧಾನವಾಗಿ ಅನಿಸ್ತಿದ್ರೆ ಪ್ರಾಬ್ಲಮ್ ಇಲ್ಲ, 2x ಅಲ್ಲಿ ಇಟ್ಕೊಂಡು ನೋಡಿ. ಯಾಕೆ ನಾನು ಸ್ಪೀಡಾಗಿ ಹೇಳ್ತಿರ್ತೀನಿ, ನಾರ್ಮಲ್ ಆಗಿ ಯಾವುದು ಕೂಡ ಟೈಮ್ ಇಲ್ಲಿ ವೇಸ್ಟ್ ಮಾಡದೆ ಹೇಳ್ತಿರ್ತೀನಿ ಅಂದರೆ, ನಿಜ ಹೇಳ್ತಿದ್ದೀನಿ ರೀ, ಈ ಪ್ರತಿಯೊಂದು ನಿಮಿಷ ಏನಿದೆ ಅಲ್ವಾ, ನೀವು ಯೂಟ್ಯೂಬಲ್ಲಿ ನೀವು ನೋಡೋದು, ನೀವು ಬೇರೆ ಬೇಕಾದರೆ ಹೋಗಿ ಹೊರಗಡೆ ಹೋಗಿ 1 ಅವರ್ ಆಟ ಆಡ್ಕೊಂಡು ಬನ್ನಿ, ಓಕೆ, ಅದು ಟೈಮ್ ವೇಸ್ಟ್ ಅಂತ ನಾನು ಹೇಳಲ್ಲ, ಮೇ ಬಿ ಅದು ಮೈಂಡ್ ರಿಫ್ರೆಶ್ ಆಗಬಹುದು. ಬಟ್ ಈ ಯೂಟ್ಯೂಬಲ್ಲಿ ನೀವು 1 ನಿಮಿಷ ಏನು ಎಕ್ಸ್ಟ್ರಾ ಕಳೀತೀರಲ್ವಾ, ಅದು ನಿಮಗೆ ಮೆಂಟಲ್ ಮೇಲೆ ಯಾವುದು ನಿಮ್ಮ ಬುದ್ಧಿ ಮೇಲೆ ಜಾಸ್ತಿ ಪ್ರಭಾವ ಬೀರುತ್ತೆ. ಸೊ ಅದಕ್ಕೆ 1 ನಿಮಿಷ ಕೂಡ ನಿಮಗೆ ಇಲ್ಲಿ ವೇಸ್ಟ್ ಮಾಡದೆ ಹೇಳಬೇಕು ಅನ್ನೋದೇ ನನ್ನ ಇಂಟೆನ್ಷನ್. ಓಕೆ, ಹಾಗೆ ನಿಮಗೆ ಕತೆ ಹೇಳ್ತಾ ಲೈವ್ ಬರ್ಬೋದು, ನಾನು ಲೈವ್ ಬಂದರೆ ಪ್ರಾಬ್ಲಮ್ ಇಲ್ಲ. ಓಕೆ, ಇವಾಗ ಒಂದು ಕ್ವಶನ್ನ ಹೇಳಿ, ಜಸ್ಟ್ ಇದೊಂದೇ ಕ್ವಶನ್ನ ಹೇಳಿ 1-2 ನಿಮಿಷ ಕಮೆಂಟ್ ಮಾಡಿ ಅಂತ ನಾನು ಒಂದು 10 ಸರಿ ಹೇಳಿ, ಆಮೇಲೆ ನಿಮ್ಮ ಕಮೆಂಟ್ ಎಲ್ಲರದು ಕೂಡ ಓದ್ತಾ ಕೊಡೋದು. ಓಕೆ, ಮ್ಯಾಕ್ಸಿಮಮ್ ಅಂದರೆ 10 ಕ್ವಶನ್ ಕವರ್ ಮಾಡ್ಬೋದು. 10 ಕ್ವಶನ್ ಇಂಟು ಭಾಳ ಆದರೆ 10 ಕ್ವಶನ್ಗೂ ಪ್ರತಿಯೊಂದು ಒಂದು 2ರಿಂದ 3 ಟಾಪಿಕ್ ಡಿಸ್ಕಸ್ ಮಾಡ್ಬೋದು, ಸರಿನಾ? ಸೊ ಎಷ್ಟಿಗೆ ನೀವು ಕಲಿತೀರಾ ಕ್ವಶನ್ ವೈಸ್ ತೊಗೊಂಡ್ರೆ ಒಂದು 40ರಿಂದ 50 ಕ್ವಶನ್ ಮಾತ್ರ ನಿಮ್ಗೆ ತಲೆ ಹೋದಂಗೆ ಆಗುತ್ತೆ. ಬಟ್ ಇದರಲ್ಲಿ ನೀವು ಜಸ್ಟ್ ಸುಮ್ಮನೆ ಬರ್ಕೊತ ಹೋಗಿ, ಇವಾಗ 1 ಅವರ್ ಏನು ಹೇಳಿರ್ತೀನಲ್ವಾ, ಬರ್ಕೊತ ಹೋಗಿ ಎಷ್ಟು ಕ್ವಶನ್ ಆಗುತ್ತೆ ಸುಮ್ಮನೆ ನೀವೇ ಗೆಸ್ ಮಾಡ್ಕೊಳ್ಳಿ. ಓಕೆ, ಮೀನ್ಸ್ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋದು ಒಂದೇ ಒಂದು ನಂದು ಮೇನ್ ಇಂಟೆನ್ಷನ್. ಒಂದು ಟೈಮ್ ವೇಸ್ಟ್ ಆಗಬಾರ್ದು, ಇನ್ನೊಂದು ಏನಂದರೆ ಕರೆಕ್ಟ್ ಆಗಿರೋ ಇನ್ಫಾರ್ಮೇಷನ್ ನಿಮ್ಗೆ ಕೊಡಬೇಕು, ಇನ್ನೊಂದು ಹೇಗಂದರೆ ಒಂದು ಸ್ಮಾರ್ಟ್ ವೇದಲ್ಲಿ ನಿಮ್ಗೆ ತಿಳಿಸ್ಬೇಕು ಅನ್ನೋದು. ಓಕೆ, ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಏನು ಅಂದರೆ, ಇವಾಗ ಸ್ಪೀಡಾಗಿ ನಿಮಗೆ ಯಾರಿಗೆ ಸ್ಪೀಡಾಗಿ ಅರ್ಥ ಆಗ್ತಿದೆ ಅಲ್ವಾ, ಇವಾಗ ಸ್ಪೀಡಾಗಿ ಇವಾಗ ನಾನು ನಾರ್ಮಲಿ ಹೇಳೋದು ನಿಮಗೆ ಯಾರಿಗೆ ಅರ್ಥ ಆಗುತ್ತೆ ಅಲ್ವಾ, ಸೊ ಅವ್ರು ಏನು ಮಾಡಿ 1.25x ಅಲ್ಲಿ ಇಟ್ಕೊಂಡು ನೋಡಿ, 1.25x ಅಲ್ಲಿ ಅಥವಾ 1.5x ಅಲ್ಲಿ. 1.5 ನಾನು ಹೇಳುವ ಒಂದು ಸ್ಪೀಡ್ಗೆ ಮೇ ಬಿ ಭಾಳ ಆಗ್ತಿರ್ಬೋದು ಅದು, ಬಟ್ 1.25x ಅಲ್ಲಿ ಇಟ್ಕೊಂಡು ನೋಡಿ. ಯಾಕೆ ಅಂದರೆ ನೀವು ಬರ್ತಾ 1x ಅಲ್ಲಿ ಇಟ್ಕೊಂಡು ನೋಡಿದ್ರೆ ಯೂಸ್ ಇಲ್ಲ ರೀ, ಹೇಳ್ತಾ ಇದ್ದೀನಿ ಕೇಳಿ. ಓಕೆ, ಇದು ಹ್ಯಾರ್ಶ್ ಇದು, ಓಕೆ, ಹ್ಯಾರ್ಶ್ ಟ್ರುತ್ ಇದು, ಸ್ಯಾಡ್ ಟ್ರುತ್ ಅನ್ಕೊಳ್ಳಿ, ಹ್ಯಾರ್ಶ್ ಟ್ರುತ್ ಅಂತ ಏನು ಬೇಕಾದ್ರೆ ಅನ್ಕೊಳ್ಳಿ, ಯಾವನಾದ್ರೂ ಕೂಡ ಹೇಳ್ಬೋದು. ಓಕೆ, ನಿಮ್ಮದು ವ್ಯೂಸ್ ಬಂದಿದೆ, ನನಗೆ ವ್ಯೂಸ್ ಕೌಂಟ್ ಆಗಿದೆ. ಓಕೆ, 1 ವ್ಯೂಸ್ ನಿಮ್ದು ಕೌಂಟ್ ಆಗಿದೆ ನನಗೆ. ಓಕೆ, ಸರ್ಟನ್ ನನಗೆ ಒಂದು ಅಮೌಂಟ್ ಇವಾಗ 4,000 ವ್ಯೂಸ್ ಆಗಿದ್ರೆ ನನಗೆ ಸಮ್ ಲೈಕ್ 50 ರೂಪೀಸ್ ಏನೋ ಜನರೇಟ್ ಆಗುತ್ತೆ. 4,000 ವ್ಯೂಸ್ ಆದರೆ ನನಗೆ 50 ರೂಪೀಸ್ ಜನರೇಟ್ ಆಗುತ್ತೆ. ಓಕೆ, ದ್ಯಾಟ್ಸ್ ಎನಫ್ ಫಾರ್ ಮೀ. ಓಕೆ, ನಂದು ಇದು ಫ್ಯಾಷನ್ ಇದೆ, ನನಗೆ ಇದೊಂದು ಹ್ಯಾಬಿಟ್ ಇದೆ, ಸೊ ನನಗೆ ಇದು ಇಷ್ಟ ಆಗುತ್ತೆ, ನನಗೆ ಎನಫ್ ಅದು. ನೀವು ಏನಾದರೂ ನೀವು 1 ಅವರ್ ಪೂರ್ತಿ ನೋಡಿದ್ರ ಅದಕ್ಕೆ ನೀವು ಏನು ಸ್ಕಿಪ್ ಮಾಡಲಾರ್ದೆ, ಹಾಗೆ ನೀವು 2x ಅಲ್ಲಿ ಇಟ್ಕೊಳ್ಳಾರ್ದೆ ಅಥವಾ 1.25x ಇಟ್ಕೊಳ್ಳಾರ್ದೆ ನೀವು ನೋಡಿದ್ರೆ ಇವನ್ ನನಗೆ ಹೆಲ್ಪ್ ಇದೆ ಅದು. ಬಟ್ ನನಗೆ ಅದನ್ನು ಬೇಡ, ನಮಗೆ ಜಸ್ಟ್ ನಿಮ್ದೊಂದು ವ್ಯೂ ಬಂದಿದೆ ಸಾಕು ನನಗೆ. ಮುಂದೆ ಏನು ಅಂದರೆ 1.25x ಅಲ್ಲಿ ಇಟ್ಕೊಂಡು ನೋಡ್ರಿ. ಓಕೆ, ಯಾಕೆ ಅಂದರೆ ನಿಮ್ಮ ಮೈಂಡ್ ಜಾಸ್ತಿ ಯಾವ ಸ್ಪೀಡ್ ಹೇಳ್ತಾ ಇರ್ತೀನಲ್ವಾ, ಸೊ ಅದಕ್ಕೆ ನೀವು ಫಿಕ್ಸ್ ಆದ್ರಿ ಅಂತ ಅನ್ಕೊಳ್ಳಿ. ಅದಕ್ಕೆ ನೀವು ಒಂದು ರೀತಿ ಹೆಂಗಂದ್ರೆ ಸಟ್ ಆದ್ರಿ ಅಂದರೆ ಮುಗೀತು. ನೀವು ಎಷ್ಟು ಬೇಕಾದ ಯಾವನ್ ಬೇಕಾ ಸ್ಪೀಡಾಗಿ ಮಾತಾಡ್ತಿರ್ಲಿ, ಅವ್ನು ಬೇಕಾ ಸ್ಪೀಡಾಗಿ ಹೇಳ್ತಾ ಇರಲಿ, ನೀವು ಸ್ಪೀಡಾಗಿ ಓದ್ತಿರ್ಲಿ, ನಿಮ್ಮ ಮೈಂಡ್ ಕ್ಯಾಚ್ ಮಾಡ್ಕೊಳ್ಳುತ್ತೆ. ಇಲ್ಲಾಂದರೆ ಯಾವ ದೇಶವು ಫುಟ್ಬಾಲ್ ಗರಿಷ್ಠ ಸಂಖ್ಯೆಯ ವಿಶ್ವಕಪ್ ಪ್ರಶಸ್ತಿಗಳನ್ನು ಗೆದ್ದಿದೆ? ಹೀಗೆ ನಾನು ಹೇಳ್ತಾ ಕುಂತ್ರೆ ನಾನೇ 6 ತಾಸು ಒಂದು ಕ್ವಶನ್ಗೆ ಮಾಡಿದ್ರೆ ನೀವು ಅದನ್ನು 12 ತಾಸು ತೊಗೋತೀರಾ, ಸರಿನಾ? ಸೊ ಇದು ಜಸ್ಟ್ ಏನು ಅಂದರೆ ಕೆಲವೊಂದು ನಿಜಗಳನ್ನು, ಓಕೆ, ಯಾರು ಕೂಡ ಹೇಳೋದಿಲ್ಲ, ಕೆಲವೊಂದು ನಿಜಗಳನ್ನ ಕೆಲವೊಬ್ರು ಹೇಳ್ತಾರೆ. ಓಕೆ, ನನ್ನ ಗುರುಗಳು ನನಗೆ ಹೇಳಿದ್ದಾರೆ, ಸೊ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಎಲ್ಲಿಯೂ ಕೂಡ ಟೈಮ್ ವೇಸ್ಟ್ ಮಾಡಬೇಡಿ. ಸ್ಪೆಷಲಿ ಏನಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ, ಲೈಕ್ ಯೂಟ್ಯೂಬ್ ಅಂದ್ರೂ ಕೂಡ ಒಂದು ಸೋಷಿಯಲ್ ಮೀಡಿಯಾನೇ, ಜಸ್ಟ್ ಪ್ಲಾಟ್ಫಾರ್ಮ್ ಅದು. ಸರ್ ಇಲ್ಲ ಸರ್ ನಾನು ಕಲಿತಿದ್ದೀನಿ, ಸರ್ ಕಲಿಯೋದನ್ನೇ ಸ್ವಲ್ಪ ಕಡಿಮೆ ಸಮಯದಲ್ಲಿ ಅದನ್ನು ವಿಡಿಯೋ ಮುಗಿಸ್ರಿ ಅಲ್ಲ, ನಿಮಗೆ ಯೂಸ್ ಆಗುತ್ತೆ ಅಲ್ವಾ? ಇವಾಗ ವಿಡಿಯೋ ಮಾಡೋನಿಗೆ ಯಾಕೆ ಹೆಲ್ಪ್ ಮಾಡ್ತಿದ್ದೀರಾ? ಓಕೆ, ವಿಡಿಯೋ ಮಾಡೋನಿಗೆ ಹೆಲ್ಪ್ ಮಾಡ್ತಿದ್ದೀರಾ, ಆಲ್ರೆಡಿ ನಿಮ್ಮ ಒಂದು ವ್ಯೂಸ್ ಬಂದಿದೆ ಅಲ್ವಾ, ಅದು ಹೆಲ್ಪೇ ಅವನಿಗೆ. ಓಕೆ, ಏನು ಜಾಸ್ತಿ ಮತ್ತೆ ಒಂದು 10 ರೂಪಾಯಿ, ಒಂದು 100 ರೂಪಾಯಿ, 1000 ರೂಪಾಯಿ ಹಾಕೋದು ಬೇಡ, ಬಟ್ ಚೆನ್ನಾಗಿ ಕಲೀರಿ. ಓಕೆ, ಯೂಸ್ ತೊಗೊಳ್ಳಿ ಅಷ್ಟೇ ಹೇಳೋದು ನಾನು. ಓಕೆ, ಸೊ ಇಷ್ಟು ಹೇಳ್ತಾ ರಿಟರ್ನ್ ಈ ಟಾಪಿಕ್ಗೆ ಬರೋಣ ಬನ್ನಿ. ಏನು, ಯಾವ ದೇಶವು ಫುಟ್ಬಾಲ್ನಲ್ಲಿ ಗರಿಷ್ಠ ಸಂಖ್ಯೆಯ ವಿಶ್ವಕಪ್ ಪ್ರಶಸ್ತಿಗಳನ್ನು ಗೆದ್ದಿದೆ ಅಂತ. ಸೊ ಯಾವ ಒಂದು ದೇಶ ಗೆದ್ದಿದೆ ಅಂದರೆ ಬ್ರೆಜಿಲ್ ದೇಶ ಗೆದ್ದಿದೆ. ಎಷ್ಟು ಸಾರಿ ಗೆದ್ದಿದೆ ಸರ್ ಅಂತ ಕೇಳಿದ್ರೆ 5 ಬಾರಿ. ಓಕೆ, 5 ಬಾರಿ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ ಗೆದ್ದಿದೆ. ರೆಕಾರ್ಡ್ ಇದು. ಓಕೆ, ಫುಲ್ ಬೆಂಕಿ. ಯಾರು ಅಂದರೆ ಈ ಬ್ರೆಜಿಲ್ ದೇಶದವರು. ಸೊ ಈ ಬ್ರೆಜಿಲ್ ದೇಶದವರು 5 ಸಾರಿ ಗೆದ್ದಿದ್ದಾರೆ, ಸರಿನಾ? ಹಾಗೆ ಸೆಕೆಂಡ್ ಹೈಯೆಸ್ಟ್ ಯಾರು ಗೆದ್ದಿದ್ದಾರೆ? ಇವಾಗ 5 ಬಾರಿ ಗೆದ್ದವರು ಈ ಬ್ರೆಜಿಲ್ದವರು ಇದ್ರು. ಓಕೆ, ಸೆಕೆಂಡ್ ಹೈಯೆಸ್ಟ್ ಗೆದ್ದವರು ನಿಮಗೆ ಈ ಜರ್ಮನಿ ದೇಶ ಬರ್ತಾರೆ. ಓಕೆ, ಜರ್ಮನಿ ದೇಶ ಎಷ್ಟು ಗೆದ್ದಿದೆ ಅಂದರೆ 4 ಗೆದ್ದಿದೆ. ಹಾಗೆ ಇಟಲಿ ದೇಶ ಬರುತ್ತೆ, ಇದ್ರ ಜೊತೆ ಸೇಮ್, ಅದು ಕೂಡ 4 ಟೈಟಲ್ಗಳನ್ನು ಗೆದ್ದಿದೆ, ಸರಿನಾ? ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಹಾಗೆ ಇಂಗ್ಲೆಂಡ್ ಕೂಡ 1 ಗೆದ್ದಿದೆ, ಸ್ಪೇನ್ ಕೂಡ 1 ಗೆದ್ದಿದೆ. ಹಾಗೆ ರೀಸೆಂಟಾಗಿ ಅರ್ಜೆಂಟಿನಾ ಗೆದ್ದಿದೆ. ಅರ್ಜೆಂಟಿನಾ ಟೋಟಲಿ 3 ಏನೋ ಗೆದ್ದಿದೆ. ಓಕೆ, ಇಲ್ಲಿ ನೆಕ್ಸ್ಟ್ ಸ್ಲೈಡಲ್ಲಿ ಹಾಕಿದ್ದೀನಿ ಅನ್ಸುತ್ತೆ. ಓಕೆ, ಹಾಕಿದ್ದೀನಿ ನೋಡಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಬ್ರೆಜಿಲು ಟೋಟಲಿ 5 ಬಾರಿ ಫಿಫಾ ವರ್ಲ್ಡ್ ಕಪ್ ಗೆದ್ದರೆ ನಿಮಗೆ ಜರ್ಮನಿ ಏನು ಗೆದ್ದಿದೆ ಅಂದರೆ 4 ಸರಿ ಗೆದ್ದಿದೆ. ಹಾಗೆ ಇಟಲಿ ಕೂಡ 4 ಸರಿ ಗೆದ್ದಿದೆ. ಅರ್ಜೆಂಟಿನಾ 3 ಟೈಮ್ ಗೆದ್ದಿದೆ. ರೀಸೆಂಟಾಗಿ 2000
2022ರಲ್ಲಿ ರೀಸೆಂಟಾಗಿ 2022ರಲ್ಲಿ ಕತಾರ್ದಲ್ಲಿ ನಡೆದಿರ್ತಕ್ಕಂತಹ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ ಅನ್ನ ಗೆದ್ದಿರ್ತಕ್ಕಂತಹ ದೇಶ ಯಾವುದು ಅಂತ ಕೇಳಿದ್ರೆ ಅಗೇನ್ ನಿಮಗೆ ಅರ್ಜೆಂಟೀನಾ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 2022 ಅಂತ, ಸರಿನಾ. ಪ್ರತಿ 4 ವರ್ಷಗಳಿಗೊಮ್ಮೆ ನಿಮಗೆ ಈ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ ನಡೀತದೆ. ನಿಮ್ಗೆ ಕೇಳ್ಬಹುದು ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ನಡೀತದಪ್ಪ ಅಂತ ಕೇಳ್ಬೋದು ನಿಮಗೆ. ಸರ್ ಏನಿಲ್ಲ 4 ವರ್ಷಕ್ಕೊಮ್ಮೆ ನಡೀತದೆ ಅಂತ ನೀವು ಹೇಳಿ ಬಂದ್ಬಿಡ್ಬೇಕಾಗತ್ತೆ, ಸರಿನಾ, ಸಿಂಪಲ್. ಹಾಗೆ ಒಲಿಂಪಿಕ್ಸ್ ಎಷ್ಟು ವರ್ಷಕ್ಕೊಮ್ಮೆ ನಡೀತದೆ? ಅಗೇನ್ 4 ವರ್ಷಕ್ಕೊಮ್ಮೆ ನಡೀತದೆ. ಹಾಗೆ ಈ ಕಾಮನ್ವೆಲ್ತ್ ಎಷ್ಟು ವರ್ಷಕ್ಕೊಮ್ಮೆ ನಡೀತದೆ? ಸೇಮ್ ಅಗೇನ್ 4 ವರ್ಷಕ್ಕೊಮ್ಮೆ ನಡೀತದೆ, ಸರಿನಾ. ಇವು ನೆನ್ಪಿಟ್ಕೊಳ್ಳಿ, ಕೇಳ್ತಾ ನಿಮಗೆ ಏಷ್ಯನ್ ಗೇಮ್ಸು ಸೇಮ್ ಅದು ಕೂಡ 4 ವರ್ಷಕ್ಕೊಮ್ಮೆ ನಡೀತದೆ, ಸರಿನಾ. ಇವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದಾವೆ. ಇಲ್ಲಿ ನಿಮಗೆ ಏನ್ ನೆನ್ಪಿಟ್ಕೋಬೇಕು, ಈ ಬ್ರೆಜಿಲ್ ಬಗ್ಗೆ ನಿಮಗೆ ಆಲ್ರೆಡಿ ಒಂದು 3-4 ಸರಿ ಪ್ರಶ್ನೆನ ಕೇಳಿಬಿಟ್ಟಿದ್ದಾನೆ, ಸರಿಯಾ, ಯಾವುದು ನಿಮ್ಮ ಈ ರೈಲ್ವೆ ಎಕ್ಸಾಮ್ಸ್ ಅಲ್ಲೇ. ಸೊ ಅದಕ್ಕೆ ಈ ಸೆಕೆಂಡ್ ಮತ್ತು ಥರ್ಡ್ ಇರೋದು ಏನಿದಾವಲ್ವಾ ಇವುಗಳನ್ನ ನೋಡ್ಕೊಳ್ಳಿ, ಯಾಕಂದ್ರೆ ಕೇಳೋ ಚಾನ್ಸಸ್ ಇರಬಹುದು ನಿಮಗೆ. ಸೆಕೆಂಡ್ ಹೈಯೆಸ್ಟ್ ಯಾರು ವಿನ್ ಆಗಿದ್ದಾರೆ, ಹಾಗೆ ಜಂಟಿಯಾಗಿ ಯಾರು ಸೆಕೆಂಡ್ ಸ್ಥಾನದಲ್ಲಿ ಇದ್ದಾರೆ ಅಂತ. ಜಂಟಿಯಾಗಿ ಎರಡನೇ ಸ್ಥಾನದಲ್ಲಿ ಯಾರಿದ್ದಾರೆ? ಒಂದು ಜರ್ಮನಿಯೂ ಕೂಡ ಇದ್ದಾರೆ, ಹಾಗೆ ಇಟ್ಲಿದವರು ಇದ್ದಾರೆ. ಯಾಕೆ ಈ ಜರ್ಮನಿ ಮತ್ತೆ ಇಟ್ಲಿ ಇಬ್ರು ಕೂಡ 4 ಫಿಫಾ ವರ್ಲ್ಡ್ ಕಪ್ ಗಳನ್ನ ಗೆದ್ದಿದ್ದಾರೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ ಸ್ಪೇನ್ ಒಂದು ಗೆದ್ದಿದೆ, ಇಂಗ್ಲೆಂಡ್ ಒಂದು ಗೆದ್ದಿದೆ, ಹಾಗೆ ಉರುಗ್ವೆ ಈ ದೇಶ ಕೂಡ 2 ಗೆದ್ದಿದೆ ನೋಡ್ರಿ. ಓಕೆ, ಲ್ಯಾಂಡ್ ಲಾಕ್ಡ್ ಕಂಟ್ರಿ ಇದೆ ಆಕ್ಚುಲಿ. ಯಾವುದು ಈ ಉರುಗ್ವೆ ಅನ್ನುವ ದೇಶ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿದೆ. ಎಲ್ಲಿ? ಈ ಸೌತ್ ಅಮೆರಿಕಾ ಖಂಡದಲ್ಲಿ, ಸರಿನಾ. ಸೌತ್ ಅಮೆರಿಕಾ ಖಂಡದಲ್ಲಿ ಕಂಡುಬರ್ತಕ್ಕಂಥ ಉರುಗ್ವೆ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿದ್ರು ಕೂಡ ಅದು ಏನ್ ಮಾಡಿದೆ, 2 ಸರಿ ವರ್ಲ್ಡ್ ಕಪ್ ಗೆದ್ದಿದೆ. ಅದು ಯಾವಾಗ? 1950-30 ಸಮಯದಲ್ಲಿ, ಲಾಂಗ್ ಎಗೋ. ಓಕೆ, ಭಾಳ ಪಾಸ್ಟ್ ಅದು. ಅಂಡ್ ದೆನ್ ಫ್ರಾನ್ಸ್ ಕೂಡ 2 ಟೈಮ್ ಗೆದ್ದಿದೆ. ಮೀನ್ಸ್ 2018ರಲ್ಲಿ ಯಾವ್ದು ಗೆದ್ದಿದೆ ಅಂದ್ರೆ ಫ್ರಾನ್ಸ್ ಗೆದ್ದಿದೆ ನೋಡಿ. ಈ ಪ್ರಶ್ನೆ ಕೂಡ ಕೇಳಿದ್ದಾನೆ, 2018ರಲ್ಲಿ ಯಾರು ಗೆದ್ದಿದ್ದಾರೆ ಅಂತ. ನಮ್ಮ ಈ ಸ್ಟೇಟ್ ಗೌರ್ಮೆಂಟ್ PCPSI ಏನು ಎಕ್ಸಾಮ್ ಆಗಿದೆ ಅಲ್ವಾ, ಆ ಪೇಪರಲ್ಲೆಲ್ಲ ನೀವು ನೋಡಬೇಕು. ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 10ರಿಂದ 15 ಸರಿ ಕ್ವಶನ್ ನೋಡಿ ಬೇಸರ ಆಗ್ಬಿಟ್ಟದು ನನಗರೆ. ಯಾವುದು? 2018ರ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ ಅಲ್ಲಿ ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ. ಫ್ರಾನ್ಸ್ ದೇಶ ಗೆದ್ದಿದೆ, ಸರಿಯಾ. ಇದು ಗೊತ್ತಿರಲಿ ನಿಮಗೆ. ರೀಸೆಂಟ್ ಆಗಿ ಪ್ಯಾರಿಸ್ ಒಲಿಂಪಿಕ್ಸ್ ಎಲ್ಲಿ ನಡೀತದೆ 2024ರಲ್ಲಿ? ಅಗೇನ್ ಇದೇ ಪ್ಯಾರಿಸ್ ಅಲ್ಲಿ ನಡೆದಿದೆ. ಮೀನ್ಸ್ ಫ್ರಾನ್ಸ್ನ ಪ್ಯಾರಿಸ್ ಅನ್ನುವ ಒಂದು ಸಿಟಿಯಲ್ಲಿ ನಡೆದಿದೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ಒಲಿಂಪಿಕ್ಸ್ ನಲ್ಲಿ ಪರಿಪೂರ್ಣ 10 ಅಂಕಗಳನ್ನು ಗಳಿಸಿದ ಮೊದಲಿಗರು ಯಾರು ಅಂತ ಕೇಳಿದ್ದಾರೆ. ಇವಾಗ ಈ ಜಿಮ್ನಾಸ್ಟಿಕ್ ಅನ್ನೋ ಒಂದು ಸ್ಪೋರ್ಟ್ ಇದೆ ಅಲ್ವಾ, ಅದರಲ್ಲಿ ಟೋಟಲಿ ಅಂಕಗಳಿಷ್ಟಿರ್ತವೆ ಅಂತ ಕೇಳಿದ್ರೆ 10 ಅಂಕಗಳಿರ್ತವೆ. ಆ 10 ಅಂಕಗಳನ್ನ ಫಸ್ಟ್ ಟೈಮ್ ಔಟ್ ಪಡೆದವ್ರು ಯಾರು ಅಂತ ಕೇಳಿದ್ದಾರೆ. ಯಾರು? ನಾಡಿಯಾ ಕೊಮಾನಸಿ, ಮತ್ತೆ ಡೆನಿಯಾಲಾ ಸಿಲಿವಾಸ್, ಮತ್ತೆ ಅಲೆಕ್ಸಾಂಡ್ರಿಯಾ ಡಿಟಾಟಿನ್ ಅಂಡ್ ದೆನ್ ಮೇರಿ ಲವ್ ರೆಟಿನ್ ಅಂತ. ಓಕೆ, ಸೊ ಇದರಲ್ಲಿ ಯಾರಾಗ್ತಾರೆ? ನಾಡಿಯಾ ಕೊಮಾನಸಿ ಅನ್ನೋರು ಏನಿದಾರಲ್ವಾ, ಇವರು ಫಾರ್ ದ ಫಸ್ಟ್ ಟೈಮ್ ಜಿಮ್ನಾಸ್ಟಿಕ್ಸ್ ನಲ್ಲಿ 10ಕ್ಕೆ 10 ಕೂಡ ಪರಿಪೂರ್ಣ ಅಂಕಗಳನ್ನ ಪಡೆದುಕೊಂಡಿರ್ತಕ್ಕಂತಹ ಮೊಟ್ಟ ಮೊದಲ ಒಬ್ಬ ವ್ಯಕ್ತಿ ಜಿಮ್ನಾಸ್ಟಿಕ್ ಪಟು. ಓಕೆ, ಇದು ಗೊತ್ತಿರಲಿ, ನಿಮಗೆ ಕೇಳಬಹುದು. ಸೊ ಈ ರೀತಿಯ ಪ್ರಶ್ನೆಗಳು TCS ಪ್ರಶ್ನೆಗಳು ಬಂದಿರ್ತವೆ. ಇವೇನು ಅಂದರೆ ನಿಮಗೆ 4 ವರ್ಷಕ್ಕೊಮ್ಮೆ, 5 ವರ್ಷಕ್ಕೊಮ್ಮೆ, 6 ವರ್ಷಕ್ಕೊಮ್ಮೆ ರಿಪೀಟ್ ಆಗೋ ಪ್ರಶ್ನೆಗಳು ಇವು. ಓಕೆ, ಪ್ರತಿ ವರ್ಷ ಇವು ರಿಪೀಟ್ ಆಗೋದಿಲ್ಲ. ಬಟ್ ಏನು ಅಂದರೆ ನಿಮಗೆ ಈ ರೀತಿಯ ಪ್ರಶ್ನೆಗಳು ನಿಮಗೆ ಬುಕ್ಕಲ್ಲಿ ಕೂಡ ಸಿಗುವುದಿಲ್ಲ. ಯಾವುದೇ ಬುಕ್ ತಗೊಳ್ಳಿ ನೀವು, ಈ ರೀತಿಯ ಪ್ರಶ್ನೆಗಳು ಸಿಗುವುದಿಲ್ಲ. ಮೇ ಬಿ ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋ ಬುಕ್ ಇರ್ತಾವೆ ಗೊತ್ತಾ, PYQ. ಓಕೆ, ಆ ಬುಕ್ಕಲ್ಲಿ ನಿಮಗೆ ಸಿಗಬಹುದೇನೋ ಈ ಪ್ರಶ್ನೆಗಳು. ರಿಟರ್ನ್ ನೀವು ಬೇರೆ ಯಾವುದೇ ಒಂದು ನೀವು ಥಿಯರಿ ಬುಕ್ ತಗೊಳ್ಳಿ, ಅದರಲ್ಲಿ ನಿಮಗೆ ಈ ರೀತಿಯ ಪ್ರಶ್ನೆಗಳು ಸಿಗುವುದಿಲ್ಲ. ಸೊ ಅದಕ್ಕೆ ಆಲ್ವೇಸ್ ಹಳೆಯ ಪ್ರಶ್ನೆ ಪತ್ರಿಕೆಗಳು ಒಂದು ರೀತಿ ಬ್ರಿಡ್ಜ್ ಇದ್ದಂಗೆ, ಸರಿನಾ. ಇದು ನೆನ್ಪಿಟ್ಕೊಳ್ಳಿ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಯಾವಾಗಲೂ ಕೂಡ ಸಾಲ್ವ್ ಮಾಡ್ತಾ ಬನ್ನಿ. ಸೊ ಡೈಲಿ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಕ್ವಶನ್ ಪೇಪರನ್ನು ನೀವು ಸಾಲ್ವ್ ಮಾಡಲಿಲ್ಲ ಅಂದರೆ ದಟ್ಸ್ ಅ ಹಾರ್ಮ್ ಫಾರ್ ಯು. ಓಕೆ, ಇದಕ್ಕೆ ನೆನಪಿರಲಿ ನಿಮಗೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಿಶ್ವದ ಅತಿ ದೊಡ್ಡ ಶುದ್ಧ ನೀರಿನ ಸರೋವರ ಯಾವುದು ಅಂತ ಕೇಳಿದ್ದಾನೆ. ಮೀನ್ಸ್ ಈ ನಮ್ಮ ಜಗತ್ತಿನಲ್ಲೇ, ಇಡೀ ನಮ್ಮ ಜಗತ್ತಿನಲ್ಲೇ ಯಾವುದು ಒಂದು ಸರೋವರ ಇದೆ ಅದು ಅತಿ ಶುದ್ಧವಾಗಿದೆ ಅಂತ ಕೇಳಿದ್ದಾನೆ. ದೊಡ್ಡದು ಇರಬೇಕು, ಶುದ್ಧವಾಗೂ ಇರಬೇಕು. ಯಾವುದದು? ವಿಕ್ಟೋರಿಯಾ ಸರೋವರ, ಲೇಕ್ ಎರಿ ಸರೋವರ, ಲೇಕ್ ಸುಪೀರಿಯರ್ ಸರೋವರ, ಮತ್ತೆ ಲೇಕ್ ಒಂಟಾರಿಯೋ ಸರೋವರ ಅಂತ, ಸರಿನಾ. ಸೊ ಇದರಲ್ಲಿ ನಿಮಗೆ ಮೊದಲು ಯಾವ್ಯಾವ ಖಂಡದಲ್ಲಿದ್ದಾವೆ ಇವು ತಿಳ್ಕೊಳ್ಳೋಣ. ಈ ವಿಕ್ಟೋರಿಯಾ ಸರೋವರ ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತೆ ನಿಮಗೆ, ಸರಿನಾ. ಹಾಗೆ ಲೇಕ್ ಎರಿ ಅನ್ನೋದು, ಸುಪೀರಿಯರ್ ಅನ್ನೋದು, ಮತ್ತೆ ಒಂಟಾರಿಯೋ ಅನ್ನೋ ಏನು ಸರೋವರಗಳಿದಾವಲ್ವಾ, ಇವೆಲ್ಲವೂ ನಿಮಗೆ ಅಮೇರಿಕಾದಲ್ಲಿ ಕಂಡುಬರ್ತಕ್ಕಂತಹ, ಹಾಗೆ ಅಮೇರಿಕಾ ಖಂಡದಲ್ಲಿ ಕಂಡುಬರ್ತಕ್ಕಂತಹ ಒಂದು ಸರೋವರಗಳು. ಯಾವ ಅಮೇರಿಕಾ? ಉತ್ತರ ಅಮೇರಿಕಾದಲ್ಲಿ ಅಥವಾ ನಾರ್ತ್ ಅಮೇರಿಕಾ ಖಂಡದಲ್ಲಿ ಕಂಡುಬರ್ತಕ್ಕಂತಹ ಸರೋವರಗಳು. ಸರ್ ಇಲ್ಲ ಸರ್, ಅಮೇರಿಕಾ ದೇಶದಲ್ಲೇ ಕಂಡುಬರ್ತವೆ ಅಂತ ನಾನು ಓದಿದ್ದೀನಿ ಸರ್. ಇಲ್ಲ ಸರ್, ನೀವು ಹಾಗೆ ಓದಿದ್ರೆ ನೀವು ತಪ್ಪಾಗಿ ಓದಿರ್ತೀರ ಸರ್. ಯಾಕಂದ್ರೆ ಇದು ಈ ಮೇಲೆ ಕೆನಡಾ, ಕೆಳಗಡೆ ಅಮೇರಿಕಾ 2ರ ಗಡಿ ಭಾಗದಲ್ಲಿ ಕಂಡುಬರ್ತವೆ ಈ 5 ಸರೋವರಗಳು. ಇವುಗಳಿಗೆ ನಾವು ಸರೋವರಗಳು ಅಂತ ಕರಿತೀವಿ, ಸರಿನಾ. ಸೊ ಆ ಸರೋವರಗಳನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸರಿಯಾದ ಉತ್ತರ ನೋಡೋಣ. ಯಾವುದು ಸರಿಯಾದ ಉತ್ತರ ಅಂದರೆ ಈ ಲೇಕ್ ಸುಪೀರಿಯರ್ ಅನ್ನೋದು ಈ ಜಗತ್ತಿನ ವಿಶ್ವದ ಅತಿ ದೊಡ್ಡ ಶುದ್ಧ ನೀರಿನ ಸರೋವರವಾಗಿದೆ, ಸರಿನಾ. ಗೊತ್ತಿರೋದು ನಿಮಗೆ ಕೇಳಬಹುದು ನಿಮಗೆ. ಬಟ್ ಇಲ್ಲಿ ನಿಮಗೆ 5 ಸರೋವರಗಳು ಹೇಳ್ತೆ ಅಂತ ಹೇಳಿದ್ದೆ. ಸೊ ಯಾವುದು? ಈ ಕೆನಡಾ ಮತ್ತು ಅಮೇರಿಕಾದ ಮಧ್ಯಭಾಗದಲ್ಲಿ 5 ಸರೋವರಗಳು ಬರ್ತವೆ. ಒಂದು ಫಾರ್ಮುಲಾ ಇದೆ ಅದಕ್ಕೆ, ಏನು? ಶೋಮಿ ಅಂತ. ಯಾವುದು? ಏನು ಶೋಮಿ?
ನಿಮ್ಮ ಮುಖನ, ಓಕೆ, ಮುಖ ಎಲ್ಲ ಲೇಕ್ಗಳನ್ನ, ಓಕೆ, ಈ ಸರೋವರಗಳನ್ನು ಶೋ ಮಾಡ್ರಿ ಅಂದಂಗೆ. ಏನು ಎಸ್ ಅಂದರೆ ಸುಪೀರಿಯರ್ ಸರೋವರ, ಎಚ್ ಅಂದರೆ ಹ್ಯೂರಾನ್ ಸರೋವರ, ಹೂರನ್ ಅಲ್ಲ ಹ್ಯೂರಾನ್ ಸರೋವರ, ಓ ಅಂದರೆ ಒಂಟಾರಿಯೋ ಸರೋವರ, ಎಂ ಅಂದರೆ ಮಿಚಿಗನ್ ಸರೋವರ, ಎ ಅಂದರೆ ಎರಿ ಸರೋವರ, ಓಕೆ, ಎರಿ ಸರೋವರ ಅಂತ ಬರುತ್ತೆ. ಓಕೆ, ಇರಿ ಬಂದರೆ ಈ ಇರಿ ಅನ್ನೋ ಸರೋವರ ಎಲ್ಲಿ ಕಂಡುಬರುತ್ತೆ ನಿಮಗೆ? ಇರಿ ಅನ್ನೋದು ನಿಮಗೆ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರ್ತಕ್ಕಂತಹ ಸರೋವರ. ಏರಿ ಅಂದರೆ ನಿಮಗೆ ಈ ಅಮೆರಿಕದಲ್ಲಿ ಕಂಡುಬರ್ತಕ್ಕಂತಹ ಮತ್ತು ಕೆನಡಾದ ಮಧ್ಯಭಾಗದಲ್ಲಿ ಕಂಡುಬರ್ತಕ್ಕಂತಹ ಒಂದು ಸರೋವರವಾಗಿದೆ. ಸರಿನಾ, ನೆನಪಿರಲಿ ನಿಮಗೆ. ಶೋಮಿ ಅಂತ ಫಾರ್ಮುಲಾ ಇದೆ. ಓಕೆ, ಯಾವುದು? ಸುಪೀರಿಯರ್, ಹ್ಯೂರಾನ್, ಒಂಟಾರಿಯೋ, ಮಿಚಿಗನ್ ಮತ್ತು ಈ ಏರಿ ಅನ್ನೋದು. ಸರಿನಾ, ನೆನ್ಪಿಟ್ಕೊಳ್ಳಿ. 5 ಪಂಚಮಹಾಸರೋವರಗಳು ಯಾವ ಒಂದು ಖಂಡದಲ್ಲಿ ಕಂಡುಬರ್ತವೆ ಅಂತ ಕೇಳ್ತಾನೆ. ಉತ್ತರ ಅಮೆರಿಕದ ಖಂಡದಲ್ಲಿ ಕಂಡುಬರ್ತವೆ. ಸರಿಯಾ, ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಹಾಗೆ ಇದರಲ್ಲಿ ಒಂದು 3 ಕೊಟ್ಟು ಮತ್ತೊಂದು ಯಾವುದೋ ಒಂದು ಕೊಡಬಹುದು. ಸೊ ಇದರಲ್ಲಿ ಯಾವುದು ಉತ್ತರ ಅಮೆರಿಕದಲ್ಲಿ ಕಂಡುಬರುವುದಿಲ್ಲ ಅಥವಾ ಇದರಲ್ಲಿ ಯಾವುದು ಪಂಚಮಹಾಸರೋವರಗಳಲ್ಲಿ ಒಂದಲ್ಲ ಅಂತ ಕೊಡಬಹುದು ನಿಮಗೆ. ಸೊ ಅವಾಗ ಈ 5ರಲ್ಲಿ ಬಿಟ್ಟು ಈ SHO ಶೋಮಿ ಏನಿದೆ ಅಲ್ವಾ, ಇದನ್ನ ಬಿಟ್ಟು ನೀವು ಬೇರೆ ಯಾವುದಾದ್ರೂ ಇದ್ರೆ ಅದನ್ನ ಹೊರಗೆ ಹಾಕಿಬಿಡ್ಬೇಕಷ್ಟೇ. ಸರಿನಾ, ಲೈಕ್ ಇವಾಗ ನೈಟ್ರೋಜನ್ಗೆ ಹೇಗೆ ಅಲ್ವಿಯೋಲೈ ಕಿತ್ತು ಹೊರಗೆ ಬಂತು ಗೊತ್ತಾ? ಸೊ ಹಾಗೆ ನೀವು ಕೂಡ ಹೊರಗೆ ಕೊಡಬೇಕು ಯಾವುದಾದ್ರೂ ಇದ್ದರೆ. ಸರಿನಾ, ನೆನ್ಪಿಟ್ಕೊಳ್ಳಿ. 5 ಕೂಡ ಯಾವುದು? ಈ ಸುಪೀರಿಯರ್ ಸರೋವರ, ಹ್ಯೂರಾನ್ ಸರೋವರ, ಒಂಟಾರಿಯೋ ಸರೋವರ, ಮಿಚಿಗನ್ ಸರೋವರ ಮತ್ತು ಈ ಏರಿ ಸರೋವರ ಅನ್ನೋದು. ಹಾಗೆ ಪಕ್ಷಿ ಪಾದದ ಆಕಾರದಲ್ಲಿ ಡೆಲ್ಟಾ ಕಂಡುಬರ್ತಕ್ಕಂತಹ ಒಂದು ಸರೋವರ ಯಾವುದು ಅಂತ ಕೇಳ್ತಾನೆ ನಿಮಗೆ. ಪಕ್ಷಿ ಪಾದಾಕಾರದಲ್ಲಿ ಯಾವುದು ಅಂದರೆ ಈ ಮಿಚಿಗನ್ ಸರೋವರ ಏನಿದೆ ಅಲ್ವಾ, ಇದು ಪಕ್ಷಿ ಪಾದಾಕಾರದಲ್ಲಿ ಡೆಲ್ಟಾವನ್ನು ಕ್ರಿಯೇಟ್ ಮಾಡಿದೆ. ಸರಿನಾ, ಡೆಲ್ಟಾ ಪಕ್ಷಿ ಪಾದಾಕಾರದಲ್ಲಿ ಯಾವುದು ಕ್ರಿಯೇಟ್ ಮಾಡಿದೆ ಅಂದರೆ ಈ ಮಿಚಿಗನ್ ಸರೋವರ ಪಕ್ಷಿ ಪಾದಾಕಾರದಲ್ಲಿ ಒಂದು ಡೆಲ್ಟಾವನ್ನು ಕ್ರಿಯೇಟ್ ಮಾಡಿದೆ. ಸರಿನಾ, ನೆನಪಿರಲಿ. ಹಾಗೆ ಅತಿ ದೊಡ್ಡ ಡೆಲ್ಟಾ ಯಾವುದು ನಿಮಗೆ? ಸುಂದರಬನ್ ಡೆಲ್ಟಾ. ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಸೃಷ್ಟಿ ಮಾಡಿರತಕ್ಕಂತಹ ಸುಂದರಬನ್ ಡೆಲ್ಟಾ ಅನ್ನೋದು ಜಗತ್ತಿನ ಎಲ್ಲ ಡೆಲ್ಟಾಗಳಲ್ಲಿ ಅತ್ಯಂತ ದೊಡ್ಡ ಡೆಲ್ಟಾವಾಗಿದೆ. ಸರಿಯಾ, ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕೆಳಗಿನವುಗಳಲ್ಲಿ ಯಾವುದು ಔರಮ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಏನು ಔರಮ್? ಏನು ಕೊಟ್ಟಿದ್ದಾನೆ? ಕಂಚು ಅಂತ ಕೊಟ್ಟಿದ್ದಾನೆ. ಸರ್, ನಾನು ಕಂಚಿಗೆ ಬ್ರಾಸ್ ಅಂತ ಕರಿತೀನಿ ಸರ್. ಓಕೆ, ಬ್ರಾಸ್ ಅಂತ ಕರಿತೀನಿ. ಇದು ಔರಮ್ ಅಂತ ಆಗೋದಿಲ್ಲ. ಆ್ಯಂಡ್ ದೆನ್ ಚಿನ್ನಕ್ಕೆ ಏನಂತ ಕರಿತೀನಿ? ಬೆಳ್ಳಿಗೆ ಏನಂತ ಕರಿತೀನಿ. ಆ್ಯಂಡ್ ದೆನ್ ತಾಮ್ರಕ್ಕೆ ನಾನು ಕಾಪರ್ ಅಂತ ಕರಿತೀನಿ. ಓಕೆ, ಸಿಂಪಲ್ ಆಗಿ ನಾನು CU ಅಂತ ಬರೀತೀನಿ, ಕಾಪರ್ ಅಂತ ಕರಿತೀನಿ. ಬಟ್ ಈ ಚಿನ್ನಕ್ಕೆ ಏನಂತ ಕರಿತೀವಿ ನಾವು? ಗೋಲ್ಡ್ ಅಂತ ಕರಿತೀವಿ ಸರ್. ಬೆಳ್ಳಿಗೆ ಏನಂತ ಕರಿತೀವಿ? ಸಿಲ್ವರ್ ಅಂತ ಕರಿತೀವಿ. ಅಲ್ಲ ಸರ್, ಆ್ಯಕ್ಚುಲಾಗಿ ಇದಕ್ಕೆ AU, ಇದಕ್ಕೆ AG ಅಂತ ಸಿಂಬಲ್ ಇದೆ ಗೊತ್ತಾ? ಈ AU ಅಂದರೆ ಔರಮ್ ಅನ್ನಂಗೆ. ಸರಿನಾ, ಮೀನ್ಸ್ ಇಲ್ಲಿ AU ಮತ್ತು AG ಬರ್ಕೊಂಡ್ಬಿಡ್ಬೇಕು. ಅದ್ರದ್ದು ಏನಾದರೂ ಗೊತ್ತಿಲ್ಲ ಅಂದರೆ ಅದರದ್ದು ಏನು ನಿಮ್ಗೆ ಗೊತ್ತಿರ್ತದಲ್ಲ ಅದು ಮುಂದೆ ಬರ್ಕೋಬೇಕು, ನಿಮಗೆ ಆನ್ಸರ್ ಈಸಿಯಾಗಿ ಬಂದ್ಬಿಡುತ್ತೆ. ಸೊ ಔರಮ್ ಅನ್ನೋದು ಈ ಚಿನ್ನದ, ಓಕೆ, AURAM ಅಂತ ಬರುತ್ತೆ. ಓಕೆ, ರಮ್ ಅಲ್ಲ, ಔರಮ್. ಓಕೆ, ನೆನ್ಪಿಟ್ಕೊಳ್ಳಿ. ಈ ಔರಮ್ ಅನ್ನೋದು ಚಿನ್ನದ ಒಂದು ಹೆಸರಾಗಿದೆ. ಯಾವ ಒಂದು ಭಾಷೆಯಲ್ಲಿ ಚಿನ್ನಕ್ಕೆ ಔರಮ್ ಎಂದು ಕರೆಯಲಾಗುತ್ತದೆ? ಚೆನ್ನಾಗಿದೆ ಅಲ್ವಾ ಕ್ವಶನು? ಇದನ್ನು ಹೇಳಿ ನೀವು ಆನ್ಸರ್ ಮಾಡಿ. ಸರಿಯಾ, ಸೊ ಇದನ್ನು ಹೇಳಿ ಆನ್ಸರ್ ಮಾಡಿ. ಸೊ ಔರಮ್ ಎಂದು ಕರೆಯಲಾಗ್ತದೆ ಚಿನ್ನಕ್ಕೆ, ಗೊತ್ತಾಯ್ತು ಇವಾಗ. ಬಟ್ ಯಾವ ಭಾಷೆಯಲ್ಲಿ ಔರಮ್ ಎಂದು ಕರೆಯಲಾಗ್ತದೆ ಚಿನ್ನಕ್ಕೆ ಹೇಳಬಹುದಾ? ಹೇಳಿ ನೋಡೋಣ, ಕಮೆಂಟ್ ಮಾಡಿ ಅದೊಂದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕ್ವೀನ್ಸ್ಬೆರಿ ನಿಯಮಗಳು ಯಾವ ಒಂದು ಕ್ರೀಡೆಯಲ್ಲಿ ಅನುಸರಿಸುವ ಕೋಡ್ಗಳಾಗಿದ್ದಾವೆ ಅಂತ ಕೊಟ್ಟಿದ್ದಾನೆ. ಇವಾಗ ಕ್ವೀನ್ಸ್ಬೆರಿ ಅನ್ನುವ ನಿಯಮಗಳು ಕಂಡುಬರ್ತವೆ. ಯಾವ ಒಂದು ಕ್ರೀಡೆಯಲ್ಲಿ ಅದನ್ನು ಅನುಸರಿಸಲಾಗ್ತದೆ? ಟೆನ್ನಿಸಲ್ಲಿ ಅನುಸರಿಸಲಾಗ್ತದೆ, ಆ್ಯಂಡ್ ಕ್ರಿಕೆಟ್ನಲ್ಲಿ, ಆ್ಯಂಡ್ ದೆನ್ ಈ ಬಾಕ್ಸಿಂಗಲ್ಲಿ ಮತ್ತು ಅಶ್ವಾರೋಹಿಯಲ್ಲಿ. ಓಕೆ, ಯಾವುದರಲ್ಲಿ? ಮಹಮ್ಮದ್ ಅಲಿ. ಎದಕ್ಕೆ ಸಂಬಂಧಿಸಿದರೆ ಮಹಮ್ಮದ್ ಅಲಿ. ಏನು 2000 ಕಿಡ್ಸ್ ಇದ್ದಾರೆ ಅಲ್ವಾ? ಸೊ 2000 ಕಿಡ್ಸು ಆ್ಯಂಡ್ 90 ಕಿಡ್ಸ್, ಅವರಿಗೆಲ್ಲರಿಗೂ ಕೂಡ ಈ ಮಹಮ್ಮದ್ ಅಲಿ ಫೇವ್ರೇಟ್ ಒಂದಾನೊಂದು ಟೈಮಲ್ಲಿ. ಯಾಕೆ? ಫೇಮಸ್ ಬಾಕ್ಸರ್ ಇವರು. ಓಕೆ, ಸೊ ಬಾಕ್ಸರ್ ಅವರು. ಸೊ ಈ ಕ್ವೀನ್ಸ್ಬೆರಿ ಅನ್ನುವ ನಿಯಮಗಳು ಕೂಡ ಈ ಬಾಕ್ಸಿಂಗ್ಗೆ ಸಂಬಂಧಿಸಿದವೆ. ಹೇಗೆ ನೆನ್ಪಿಟ್ಕೋಬೇಕು? ಈ ಟೆನ್ನಿಸ್ ಅನ್ನೋದು ಇದನ್ನು ಹೇಗೆ ಹುಡುಗರು ಕೂಡ ಆಟ ಆಡ್ತಾರೆ, ಬಟ್ ಇದನ್ನು ಹುಡುಗರ ಆಟ ಅಂತ ಮ್ಯಾಕ್ಸಿಮಮ್ ನಾವು ಕನ್ಸಿಡರ್ ಮಾಡಲ್ಲ. ಮೀನ್ಸ್ ನಮ್ಮ ಇಂಡಿಯನ್ಸ್ ಒಪಿನಿಯನ್ ಹೇಳ್ತಾ ಇದ್ದೀನಿ ನಾನು. ಓಕೆ, ನನ್ನ ಪರ್ಸನಲ್ ಅಲ್ಲ, ಇಂಡಿಯನ್ಸ್ ಒಪಿನಿಯನ್. ಟೆನ್ನಿಸನ್ನು ನಾವು ಹುಡುಗಿಯರ ಆಟ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಕ್ರಿಕೆಟನ್ನು ಕೂಡ ನಾವು ಜೆಂಟಲ್ಮೆನ್ಸ್ ಗೇಮ್ ಅಂತ ಆಡ್ತೀವಿ. ಸರಿನಾ, ಇವ್ರು ಜೆಂಟಲ್ಮೆನ್ಗಳು ಏನು ಕ್ವೀನಿಂದ ಏನು ಹೋಗಲ್ಲ ಅಂತ ನಾವು ಅಂದ್ಕೊಳ್ಳೋಣ. ಬಟ್ ಸ್ಟಿಲ್ ಬಾಕ್ಸಿಂಗ್ ಏನಿದೆ ಅಲ್ಲ, ಬಾಕ್ಸಿಂಗ್ಗಳನ್ನು ಆಡೋರು ಯಾವತ್ತೂ ಕೂಡ ಕಿಂಗ್ಸ್ಗಳೇ. ಓಕೆ, ಫುಲ್ ಅವ್ರ ಜೀವನೇ ಅಲ್ಲೇ ಒಳಗಡೆ ಇಟ್ಟು ಆಟ ಆಡ್ತಿರ್ತಾರೆ ಅವರು ಬಾಕ್ಸಿಂಗ್ದವರು. ಸರಿಯಾ, ಬಾಕ್ಸಿಂಗ್ ಆಗಲಿ, MMA ಆಗಲಿ, ಕಿಕ್ ಬಾಕ್ಸಿಂಗ್ ಆಗಲಿ, ಇವೆಲ್ಲರೂ ಕೂಡ ಅವ್ರ ಪ್ರಾಣ ಕೂಡ ಹೋಗ್ಬೋದು. ಬಟ್ ಆದರೂ ಕೂಡ ಎಷ್ಟು ಚೆನ್ನಾಗಿ ಆಡ್ತಾರೆ ಅಲ್ವಾ? ಸೊ ಜಸ್ಟ್ ಎಂಟರ್ಟೈನ್ ಮಾಡೋಕ್ಕೆ. ಸೊ ಅವರು ನಿಜವಾಗ್ಲೂ ಕೂಡ ಕಿಂಗ್ಸ್ ಇದ್ದಂಗೆ. ಸೊ ಆ ಕಿಂಗ್ಸ್ಗಳಿಗೆ ಒಂದು ನಿಯಮ ಇದೆ. ಯಾವುದು ಅಂದರೆ ಕ್ವೀನ್ಸ್ಬೆರಿ ಅನ್ನುವ ನಿಯಮ. ಯಾವುದು? ಈ ಬಾಕ್ಸಿಂಗ್ಗೆ ಕಂಡುಬರ್ತಕ್ಕಂಥ ನಿಯಮಗಳು ಯಾವುದು ಅಂದರೆ ಈ ಕ್ವೀನ್ಸ್ಬೆರಿ ಅನ್ನುವ ನಿಯಮಗಳು. ಹೀಗೆ ನೆನ್ಪಿಟ್ಕೋಬಹುದು. ಓಕೆ, ಸೊ ಬಾಕ್ಸಿಂಗಲ್ಲಿ ನಿಮಗೆ ಯಾವ ನಿಯಮ ಕಂಡುಬರ್ತವೆ ಅಂದರೆ ಈ ಕ್ವೀನ್ಸ್ಬೆರಿ ನಿಯಮಗಳು ಕಂಡುಬರ್ತವೆ. ಹಾಗೆ ಡಕ್ವರ್ತ್ ಲೂಯಿಸ್ ಅಂತ ಕಂಡುಬರ್ತದೆ ನಿಮಗೆ. ಯಾವುದು? ಡಕ್ವರ್ತ್ ಲೂಯಿಸ್ ನಿಯಮ ಅಂತ. ಈ ಡಕ್ವರ್ತ್ ಲೂಯಿಸ್ ನಿಯಮ ಯಾವ ಒಂದು ಕ್ರೀಡೆಯಲ್ಲಿ ಕಂಡುಬರ್ತದೆ? ಯಾವ ಒಂದು ಕ್ರೀಡೆಯಲ್ಲಿ ಅನುಸರಿಸತಕ್ಕಂತಹ ಒಂದು ಕೋಡ್ ಆಗಿದೆ? ಕ್ರಿಕೆಟಲ್ಲಿ. ಹೇಗೆ ಸರ್ ನೆನ್ಪಿಟ್ಕೊಳ್ಳೋದು? ಡಕ್. ಇವಾಗ ವಿರಾಟ್ ಕೊಹ್ಲಿ ಡಕ್ ಆಗಿ ಹೋದ 0-0-0.
ತೋರಿಸ್ತಾನೆ ವಿರಾಟ್ ಕೊಹ್ಲಿನೇ ಒಂದು ಇಂಟರ್ವ್ಯೂ ಅಲ್ಲಿ, ಸರಿನಾ. ಸೊ ಆ ರೀತಿ ಡಕ್ ಆಗಿ ಹೋದವ್ರಿಗೆ ಮೀನ್ಸ್ 0ಗೆ ಔಟ್ ಆದರೆ ನಾವು ಏನಂತ ಕರಿತೀವಿ, ಡಕ್ ಅಂತ ಕರಿತೀವಿ. ಸೊ ರೋಹಿತ್ ಶರ್ಮಾ ಡಕ್ ಆಗಿ ಹೋದ, ಅದಾಂದ್ರೆ ಕೆ ಎಲ್ ರಾಹುಲ್ ಡಕ್ ಆಗಿ ಹೋದ, ಓಕೆ, ಜಾಸ್ ಬಟ್ಲರ್ ಡಕ್ ಆಗಿ ಹೋದ. ಸೊ ಲೈಕ್ ದಟ್ ಡಕ್ ಅನ್ನೋದು ನಿಮಗೆ ಕ್ರಿಕೆಟ್ಗೆ ಸಂಬಂಧಿಸಿದ್ರೆ ಈ ಡಕ್ ವರ್ತ್ ಲೂಯಿಸ್ ಅನ್ನುವ ನಿಯಮವೂ ಕೂಡ ನಿಮಗೆ ಇದೇ ಕ್ರಿಕೆಟ್ಗೆ ಸಂಬಂಧಿಸಿದೆ. ಓಕೆ, ಯಾವುದು ಡಕ್ ವರ್ತ್ ಲೂಯಿಸ್ ನಿಯಮ. ಓಕೆ, LBW ಸೇಮ್ ಅಲ್ವಾ, ಇದೆ ಕ್ರಿಕೆಟ್ಗೆ ಸಂಬಂಧಿಸಿದೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಣೆ ಮಾಡಲಾಗ್ತದೆ ಅಂತ ಕೇಳಿದಾನೆ. ಹೆವಿ ಟಫ್ ಆಗಿರೋ ಕ್ವಶನ್ ಅನಿಸುತ್ತೆ ಮೇ ಬಿ. ಓಕೆ, ಏನು ಫೆಬ್ರವರಿ 28 ನಮ್ಮ ಭಾರತದ ವಿಜ್ಞಾನ ದಿನ ಅಲ್ವಾ. ಈ ಫೆಬ್ರವರಿ 28 ನಾವು ಭಾರತದ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಆ್ಯಂಡ್ ದೆನ್ ಮೇ 16 ಮತ್ತು ಜೂನ್ 5, ಈ ಜೂನ್ 5 ನಾವು ಏನಂತ ಆಚರಣೆ ಮಾಡ್ತೀವಿ ಅಂತ ಕೇಳೋದಾದರೆ, ಈ ವಿಶ್ವ ಪರಿಸರ ದಿನ ಅಥವಾ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಅಂತ ಆಚರಣೆ ಮಾಡ್ತೀವಿ. ಯಾವುದನ್ನು? ಜೂನ್ 5. ಹಾಗೆ ಇದೇ ಜೂನಲ್ಲಿ ಇನ್ನೊಂದು ಡೇಟ್ ಬರುತ್ತೆ, ಯಾವುದು? 21. ಜೂನ್ 21 ನಾವು ಯೋಗ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಯಾವುದು? ಯೋಗ ದಿನವನ್ನಾಗಿ. ಹಾಗೆ ಧ್ಯಾನ ದಿನವನ್ನಾಗಿ ಯಾವಾಗ ಆಚರಣೆ ಮಾಡ್ತೀವಿ ಸರ್? ಯೋಗನೂ ಅದೇ, ಧ್ಯಾನನೂ ಅದೇ ಬಂತು ಸರ್. ಯೋಗ ಮಾಡಿದಾಗೆ ಧ್ಯಾನ ಆಗಲ್ವಾ? ಏನು ಸರ್ ಎಲ್ಲ ಉಲ್ಟಾ ಪಲ್ಟಾ ಹೇಳ್ತೀರಾ? ಅಲ್ಲ ಸರ್, ಇವಾಗ ಕೃಷ್ಣನು ಶಿವನು ಒಂದೇನಾ? ಹೌದು ಸರ್. ಇಲ್ಲ ಸರ್, ಕೃಷ್ಣನೇ ಬೇರೆ, ಶಿವನೇ ಬೇರೆ. ಓಕೆ, ಸೊ ಲಯವೇ ಬೇರೆ, ಕಾಯವೇ ಬೇರೆ ಅಲ್ವಾ. ಸೊ ಹಾಗೆ ಈ ಯೋಗನೇ ಬೇರೆ, ನಿಮಗೆ ಧ್ಯಾನವೇ ಬೇರೆ. ಯೋಗ ಅಂದರೆ ನಿಮಗೆ ಜೂನ್ 21 ಅಂತ ಹೇಳಿದ್ರೆ, ಧ್ಯಾನದ ದಿನ ಅಂತ ಕೇಳಿದ್ರೆ ಯಾವುದು? ಧ್ಯಾನ. ಓಕೆ, ಈ ಧ್ಯಾನದ ದಿನ ಅಂತ ಕೇಳಿದ್ರೆ ನಿಮಗೆ ಡಿಸೆಂಬರ್ 21 ಬರುತ್ತೆ. ಓಕೆ, ಡಿಸೆಂಬರ್ 21 ಅನ್ನೋದು ನಿಮಗೆ ಧ್ಯಾನದ ದಿನವಾಗಿದೆ. ಇದೇ 2024ರಲ್ಲಿ, ಓಕೆ, 2024ರಲ್ಲಿ ಏನು ಮಾಡಿದ್ದಾರೆ, ಫಾರ್ ದ ಫಸ್ಟ್ ಟೈಮ್ ಧ್ಯಾನ ದಿನವನ್ನಾಗಿ ಘೋಷಣೆ ಮಾಡಲಾಗಿದೆ. ಧ್ಯಾನ ದಿನವಾಗಿ ಡಿಸೆಂಬರ್ 21 ಘೋಷಣೆ ಮಾಡಲಾಗಿದೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಇದೆ, ಕರೆಂಟ್ ಅಫೇರ್ಸ್ ರಿಲೇಟೆಡು, ಡೇ ರಿಲೇಟೆಡು ನಿಮಗೆ ಕೇಳ್ತಾನೆ. ಓಕೆ, ಇದನ್ನು ಮಾತ್ರ ನಿಮ್ಗೆ ಬರೆದು ಕೊಡ್ತೀನಿ, ಇದನ್ನೇ ಕೇಳ್ತಾನೆ. ಮತ್ತು ಲೋಕಪಾಲ್ ದಿನ ಅಂತ ಕೇಳ್ಬೋದು ನಿಮಗೆ, ಲೋಕಪಾಲ್ ದಿನ. ಓಕೆ, ಲೋಕಪಾಲ್ ಡೇ ಯಾವಾಗ ಅಂದರೆ ಈ ಜನವರಿ 16ರಂದು. ಸರ್ ಜನವರಿ 16 ಇದು ಅಲ್ಲ ಸರ್, ನೀವು ಬೇರೆದು ಅಂತ ಹೇಳ್ಬೋದು. ಓಕೆ, ನೀವು ಹೇಳಿಲ್ಲ ಅಂದ್ರೆ ನಾನೇ ಒಂದು ಕ್ವಶನ್ ಕ್ರಿಯೇಟ್ ಮಾಡ್ಕೊಂಡು ಹೇಳ್ತೀನಿ, ಏನು? ಸ್ಟಾರ್ಟ್ಅಪ್ ದಿನ ಅಂತ, ಸರಿನಾ. ಸೊ ಸ್ಟಾರ್ಟ್ಅಪ್ ದಿನ ಅಂತ ಹೇಳ್ಬೋದು ನೀವು, ಯಾವುದು? ಜನವರಿ 16. ಸೊ ಸ್ಟಾರ್ಟ್ಅಪ್ ದಿನವೂ ಕೂಡ ನಿಮಗೆ ಜನವರಿ 16. ನನ್ನ ಫ್ರೆಂಡ್ ಬರ್ತ್ಡೇ ಕೂಡ ಜನವರಿ 16. ಹಾಗೆ ಲೋಕಪಾಲ್ ದಿನವೂ ಕೂಡ ಜನವರಿ 16. ಸರಿನಾ, ಇದು ಗೊತ್ತಿರಲಿ ನಿಮಗೆ, ಕೇಳ್ಬೋದು ನಿಮಗೆ, ಯಾವುದು? ಜನವರಿ 16, ಸರಿನಾ. ಸೊ ನಿಮಗೆ ಇನ್ನೊಂದು ಒಂದು ಸಿಂಪಲ್ ಆಗಿ ಒಂದು ಟ್ರಿಕ್ ಹೇಳಿ ನಿಮಗೆ. ಸೊ ಈ ಡೇಟ್ಗಳನ್ನು, ಈ ಫೆಬ್ರವರಿ 28, ಮೇ 16, ಜೂನ್ 5 ಇವೆಲ್ಲ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಸರ್ ಅಂತ ಜಾಸ್ತಿ ಜನ ಹೇಳ್ತಾ ಇರ್ತೀರ. ಸರ್ ಇದು ಇಯರ್ ನೆನ್ಪಿಟ್ಕೊಳ್ಳೋದು 1973 ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಸರ್ 1974. ಓಕೆ, ಪೊಲ್ಯೂಷನ್ ಬೋರ್ಡ್ ಬಂದಿರೋದು, ಯಾವುದು? ವಾಟರ್ ಪೊಲ್ಯೂಷನ್ ಬೋರ್ಡ್ ಆ್ಯಕ್ಟ್ ಬಂದಿರೋದು 1974ರಲ್ಲಿ. ಕಷ್ಟ ಆಗುತ್ತೆ ಸರ್ ಹೇಗೆ ನೆನ್ಪಿಟ್ಕೊಳ್ಳೋದು? ಏನಿಲ್ಲ ಸರ್, ಮೊದಲು ನಿಮ್ಮ ಮನೆಯಲ್ಲಿ ಮಿನಿಮಮ್ ಅಂದ್ರೆ 4 ಜನ ಇರ್ತೀರಾ. 4 ಜನದ್ದು ಡೇಟ್ ಆಫ್ ಬರ್ತ್ ನಿಮಗೆ ಗೊತ್ತಿದೆಯಾ? ಓಕೆ, ಇವಾಗ ನಿಮ್ಮ ಡೇಟ್ ಆಫ್ ಬರ್ತ್ ಏನೋ ಇದೆಯಾ ಅಂತ ಅಂದ್ಕೊಳ್ಳಿ. ಏನಂತ ಇದೆ? ಇವಾಗ ಮೇ 31 ಇದೆ ಅಂತ ಅನ್ಕೊಳ್ಳಿ. ಓಕೆ, ನಿಮ್ಮ ಡೇಟೇ ಮೇ 31 ಇದೆ ಅಂದರೆ ಮೊದಲು ಮೇ 31 ಸ್ಪೆಷಲ್ ಏನಿದೆ ಅದನ್ನು ತಿಳ್ಕೊಳ್ರಿ ಸಾಕು. ಮೊದಲು ಒಂದು ತಿಳ್ಕೊಳ್ರಿ, ನಿಮ್ಮ ಲಕ್ ಇತ್ತು ಅಂದರೆ ಮೇ 31 ಕೇಳ್ಬೋದಲ್ಲ ಎಕ್ಸಾಮಲ್ಲಿ. ಮೊದಲು ಅದನ್ನು ನೆನ್ಪಿಟ್ಕೊಳ್ಳಿ. ಆಮೇಲೆ ನಿಮ್ಮ ಅಪ್ಪ ಅದು, ನಿಮ್ಮ ಅಮ್ಮ ಅದು, ಅದಾದ ನಂತರ ನಿಮ್ಮ ತಂಗಿದು, ತಮ್ಮಂದು, ಅಣ್ಣಂದು, ಚಿಕ್ಕಪ್ಪದು, ಚಿಕ್ಕಮ್ಮದು, ಚಿಕ್ಕಪ್ಪನ ಮಕ್ಕಳದು ಎಲ್ಲರದು ಕೂಡ ನೆನ್ಪಿಟ್ಕೊಳ್ಳಿ. ಓಕೆ, ಯೂಸ್ ಇಲ್ಲ ಅಂತಲ್ಲ, ಒಂದು ಅವ್ರ ಜೊತೆ ನಿಮ್ಮ ಬಾಂಡಿಂಗ್ ಚೆನ್ನಾಗಾಗುತ್ತೆ. ನಿನ್ನ ಡೇಟ್ ಆಫ್ ಬರ್ತ್ ನಂಗೆ ನೆನಪಿದೆ ನೋಡು ಅಂದರೆ ಅವ್ರಿಗೆ ಖುಷಿ ಆಗುತ್ತೆ. ಇನ್ನೊಂದು ನಿಮ್ಮ ಸೆಲ್ಫಿಶ್ನೆಸ್ಸು, ಅವ್ರ ಡೇಟ್ ಆಫ್ ಬರ್ತಲ್ಲಿ ಏನಾದರೂ ನೀವು ಮ್ಯಾಚ್ ಆಗೋದಿತ್ತು ಅಂದರೆ ಮ್ಯಾಚ್ ಮಾಡಿಬಿಡೋದು. ಓಕೆ, ಇವಾಗ ನನ್ನ ಫ್ರೆಂಡ್ ಒಬ್ರದ್ದು ಏನಿದೆ ಅಂದರೆ ಈ ಜನವರಿ 16ಕ್ಕೆ ಬರ್ತ್ಡೇ ಇದೆ. ಸೊ ಯಾವಾಗಲೂ ಕೂಡ ಅವಳು ನನಗೆ ಹೇಳೋದೇನು ಅಂದರೆ ಪಾನಿಪುರಿ ಸೆಂಟರ್ ಓಪನ್ ಮಾಡೋಣ, ಸ್ಟಾರ್ಟಪ್ ಮಾಡೋಣ ಅಂತ ಹೇಳ್ತಿರ್ತಾಳೆ. ಓಕೆ, ಯಾವಾಗಲಾದರೂ ಹೋಟೆಲ್ ತೆಗೋಣ ಇಲ್ಲಾಂದರೆ ಪಾನಿಪುರಿ ಸೆಂಟರ್ ಹಾಕೋಣ ಅಂತ. ಸೊ ಸ್ಟಾರ್ಟಪ್ ತಾನೇ ಅದನ್ನು ಕೂಡ, ಎರಡೂ ಕೂಡ. ಸೊ ಅದಕ್ಕೆ ನಂಗೆ ನೆನಪುಳಿತದೆ ಆಲ್ವೇಸ್. ನನ್ನ ಪ್ರಾಣ ಹೋದರೂ ಕೂಡ ನನಗೆ ಈ ಜನವರಿ 16 ಮರೆಯಲ್ಲೇನೋ ನಾನು. ಓಕೆ, ನೆನಪುಳಿತದೆ. ಹಾಗೆ ನಿಮಗೆ ಯಾವ್ದು ಬರುತ್ತೆ? ಈ ಅಕ್ಟೋಬರ್ 10. ಓಕೆ, ಅಕ್ಟೋಬರ್ 10 ಏನಿದೆ? ಮಾನಸಿಕ ರೋಗಿಗಳ ದಿನ ಇದೆ. ಅವತ್ತು ಕೂಡ ನನಗೆ ಗೊತ್ತಿರೋರೊಬ್ರದ್ದು ಬರ್ತ್ಡೇ ಇದೆ, ಸರಿನಾ. ಸೊ ಅದು ಕೂಡ ನಂಗೆ ನೆನಪುಳಿತದೆ. ಆ್ಯಂಡ್ ದೆನ್ ಮತ್ತೆ ಯಾವ ದಿನ ನಿಮಗೆ? ಈ ಡಿಸೆಂಬರ್ 22. ಓಕೆ, ಮ್ಯಾಥಮೆಟಿಕ್ಸ್ ಡೇ ಇದೆ. ಸೊ ಈ ಮ್ಯಾಥಮೆಟಿಕ್ಸ್ ಡೇ ದಿನ ನನಗೆ ಒಬ್ರು ಗೊತ್ತಿದ್ದವ್ರದ್ದು, ಮ್ಯಾಥ್ಸ್ ಸ್ವಲ್ಪ ಬುದ್ಧಿವಂತರಿರೋ ಒಬ್ರು ಸರ್ದು ಬರ್ತ್ಡೇ ಇದೆ ಅವತ್ತು. ಸೊ ಅದಕ್ಕೆ ನಾನು ನೆನಪಿದೆ. ಇವನ್ ನಮ್ಮ ಸರ್ ನೆನಪಿಟ್ಕೊಂಡಿದ್ದೆ ನಾನು ಬರ್ತ್ಡೇನ, ಸರಿನಾ. ಹಾಗೆ ಈ ಜುಲೈ 22 ಕೂಡ ನನಗೆ ನೆನಪಿದೆ. ಈ ಜುಲೈ 22 ಏನಿದೆ ಅಂದರೆ ಬ್ರೈನ್ ದಿನ ಇದೆ ಆ್ಯಕ್ಚುಲಾಗಿ. ಓಕೆ, ಸೊ ಇದು ಬ್ರೈನ್ ದಿನ ಇದೆ. ಇದೇ ಜುಲೈ 22 ನನ್ನ ಒಬ್ರದ್ದು ಫ್ರೆಂಡ್ ಬರ್ತ್ಡೇ ಇದೆ, ಅವಳಿಗೆ ಬ್ರೈನ್ ಇಲ್ಲ. ಓಕೆ, ಸೊ ಅದಕ್ಕೆ ಅದನ್ನು ಕೂಡ ನೆನ್ಪಿಟ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಫ್ಲ್ಯಾಗ್ ಡೇ. ಓಕೆ, ಪೊಲೀಸ್ ಫ್ಲ್ಯಾಗ್ ಡೇ ಅಂತ ಬರುತ್ತೆ. ಯಾವುದು? ಈ ಏಪ್ರಿಲ್ 2ನೇ ತಾರೀಕು ಏನಿದೆ ಅಂದರೆ ಪೊಲೀಸ್ ಫ್ಲ್ಯಾಗ್ ಡೇ ಇದೆ. ನನ್ನ ಫ್ರೆಂಡ್ ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾನೆ. ಸೊ ಅವನು ಏನು ಕೋಇನ್ಸಿಡೆನ್ಸ್ ಅಂದರೆ ಏಪ್ರಿಲ್ 2 ಡೇಟ್ ಆಫ್ ಬರ್ತ್ ಇದೆ, ಅದು ಕೂಡ ನನಗೆ ನೆನಪಿದೆ. ಓಕೆ, ಸೊ ಏನು ಮಾಡಿ ಅಂದರೆ ಪ್ರತಿಯೊಬ್ಬರದು ಡೇಟ್ ಆಫ್ ಬರ್ತ್
ನೆನ್ಪಿಟ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಡೇಟ್ ಆಫ್ ಬರ್ತ್ ವಿತ್ ಡೇಟ್ ಆ್ಯಂಡ್ ಇಯರ್. ಇನ್ನೊಂದು ಇಯರ್ ಹೇಗೆ ಅಂದರೆ, ಇವಾಗ ನೋಡಿ, ಲೈಕ್ ಇವಾಗ ನನ್ನ ಒಬ್ಬಳು ತಂಗಿದು ಡೇಟ್ ಆಫ್ ಬರ್ತ್ ಏನಿದೆ ಗೊತ್ತಾ, 2005 ಇದೆ. ಓಕೆ, 2005 ಇದೆ. ಏನು ಸರ್ 2005 ಇದೆ? 2005 ಏನೇನಿದೆ? SEZ ಬಂತಲ್ವಾ ನಿಮಗೆ, ಸ್ಪೆಷಲ್ ಎಕನಾಮಿಕ್ ಝೋನ್ ಬಂತಲ್ವಾ? ಸೊ ಅವಳು ಕೂಡ ನನಗೆ ಸ್ಪೆಷಲ್ ಇದ್ದಾಳೆ. ಸೊ 2005 ಅವಳು ಹುಟ್ಟಿದ್ದಾಳೆ. ಸೊ ನನಗೆ 2005 ನೆನ್ಪುಳಿತದೆ, ಅವಳು ಕೂಡ ಸ್ಪೆಷಲ್ ಇದ್ದಾಳೆ ಅಂತ ನನಗೆ ಮತ್ತೆ ನೆನ್ಪು ಮಾಡಿ ಅವಳಿಗೆ ಹೇಳ್ತೀನಿ. ಓಕೆ, SEZ ನೆನ್ಪುಳಿತದೆ, ಸ್ಪೆಷಲ್ ಎಕನಾಮಿಕ್ ಝೋನು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇದೇ ಇನ್ಫಾರ್ಮೇಷನ್ ಆ್ಯಕ್ಟ್ ಬರುತ್ತೆ. ಓಕೆ, RTE. ಓಕೆ, ರೈಟ್ ಟು ಇನ್ಫಾರ್ಮೇಷನ್ ಅಂತ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಬಂದಿದೆ ಇದೇ 2005. ಸೊ ಅವಳಿಗೆ ಕೂಡ ಇನ್ಫಾರ್ಮೇಷನ್ ಎಷ್ಟು ಹೇಳ್ತಾಳೆ, ಅದು ಬಂದಿದೆ ಅಂಗಡಿಯಲ್ಲಿ, ಇದು ಬಂದಿದೆ ಅಂಗಡಿಯಲ್ಲಿ ಅಂತಾಳೆ. ಸೊ ಅದು ಕೂಡ ನೆನ್ಪಿಟ್ಕೋತೀನಿ. 2005 ಸರಿನಾ. 2006 ನನ್ನ ಗೊತ್ತಿದ್ದವರೊಬ್ಬರು ಬರ್ತಡೇ ಇದೆ ಸರಿನಾ. 2006 ಅದೇ ರೀತಿ ಕೆಲವೊಂದು ಇನ್ಸಿಡೆಂಟ್ ಇದಾವೆ, ಅದು ಹೇಳೋದು ಬೇಡ ಸರಿನಾ. ಸೊ ಆ ರೀತಿ ಕೆಲವೊಂದು ಕೂಡ ಮ್ಯಾಚ್ ಆಗ್ತಾ ಇರ್ತವೆ. ಅವ್ರದ್ದು ಆ ಡೇಟ್ ಆಫ್ ಬರ್ತ್ ಏನಿದಾವಲ್ವಾ, ಕೆಲವೊಂದು ನಮ್ಮ ಕ್ವಶನ್ಗಳಿಗೆ ಮ್ಯಾಚ್ ಆಗ್ತಿರ್ತವೆ ಸರಿಯಾ. ಸೊ ಫುಲ್ ಹಾಗೆಲ್ಲ ನೆನ್ಪಿಟ್ಕೊಳ್ಳಿ, ನಿಜವಾಗ್ಲೂ ಹೇಳ್ತಿದ್ದೀನಿ, ನೆನ್ಪುಳಿತವೆ. ಓಕೆ, ನೆನ್ಪುಳಿತವೆ. ಬೇಕಾದರೆ ಆ ರೀತಿ ಒಂದು ಕ್ಲಾಸ್ ಮಾಡಿರ್ತೀನಿ ನಿಮಗೆ, ಯಾವ್ದ್ಯಾವುದು ಕೆಲವೊಂದು ಎಲ್ಲವೂ ಕೂಡ ನಿಮಗೆ 100ಕ್ಕೆ 100 ನೆನ್ಪಿಟ್ಕೊಳ್ಳೋದು ಆಗ್ಲಿಕ್ಕಿಲ್ಲ ಅಂದರೂ ಈ ಇಯರ್ಸನ್ನು ಮತ್ತು ಈ ಡೇಟ್ಸ್ಗಳನ್ನು ನೆನ್ಪಿಟ್ಕೊಳ್ಳೋಕ್ಕೆ ಟ್ರಿಕ್ ಇದೆ. ಹಾಗೆ ಆರ್ಟಿಕಲ್ಸ್ಗಳನ್ನು ನೆನ್ಪಿಟ್ಕೊಳ್ಳೋಕ್ಕೆ ಕೆಲವೊಂದು ಟ್ರಿಕ್ ಇದ್ದಾವೆ. ಹಾಗೆ ಬೇರೆ ಈ ಸಿಂಕ್ ಮಾಡಿ ಓದೋದು, ಡಾಟ್ಗಳನ್ನು ಕನೆಕ್ಟ್ ಮಾಡ್ಕೊಂಡು ಓದೋಕ್ಕೂ ಕೂಡ ಇದರ ಕೆಲವೊಂದು ಟ್ರಿಕ್ಗಳು ಬರ್ತವೆ ಸರಿನಾ. ಆ ರೀತಿ ಎಲ್ಲವೂ ಕೂಡ ನೀವು ಮಾಡ್ಕೊಂಡು ಓದಿ, ನಿಜವಾಗ್ಲೂ ಯೂಸ್ ಆಗುತ್ತೆ ಸರಿನಾ. ಸೊ ಇದು ಯೂಸ್ ಆಗುತ್ತೆ, ನೋಡ್ಕೊಳ್ಳಿ, ನಿಮಗೆ ಅಡ್ಜಸ್ಟ್ ಆದರೆ ಮಾಡ್ಕೊಳ್ಳಿ ಸರಿನಾ. ಸೊ ಇದಾದ ನಂತರ ನೆಕ್ಸ್ಟ್ ಏನು ಹೋಗೋಣ ಅಂದರೆ, ಯುನೆಸ್ಕೋದ ಪ್ರಧಾನ ಕಚೇರಿಯು ಇಲ್ಲಿ ನೆಲೆಗೊಂಡಿದೆ ಅಂತ ಕೇಳಿದ್ದಾನೆ ಸರಿನಾ. ಸೊ ಎಲ್ಲಿ ನೆಲೆಗೊಂಡಿದೆ ಯುನೆಸ್ಕೋದ ಪ್ರಧಾನ ಕಚೇರಿ? ಮಾಸ್ಕೋ ರಷ್ಯಾದಲ್ಲಿ ಏನು ಇಲ್ಲ ರೀ. ಓಕೆ, ಇದು ಮಾತ್ರ ಇಂಟು. ನ್ಯೂಯಾರ್ಕಲ್ಲಿದೆ. ಓಕೆ, ನ್ಯೂಯಾರ್ಕದಲ್ಲಿ UN ಸಂಸ್ಥೆಗಳಿದ್ದಾವೆ. ಆ್ಯಂಡ್ ದೆನ್ ಲಂಡನ್ನಲ್ಲೂ ಕೂಡ ಇಲ್ಲ ಯಾವುದು ಕೂಡ. ಆ್ಯಂಡ್ ದೆನ್ ಪ್ಯಾರಿಸಲ್ಲಿ, ಹೌದು, ಈ ಯುನೆಸ್ಕೋದ ಕೇಂದ್ರ ಕಚೇರಿಯಲ್ಲಿದೆ ಅಂದರೆ ಈ ಪ್ಯಾರಿಸಲ್ಲಿ ಕಂಡುಬರುತ್ತೆ. ಓಕೆ, ಯುನೆಸ್ಕೋ ತಾಣಗಳು ನಮ್ಮ ಪ್ರಸ್ತುತ ಭಾರತದಲ್ಲಿ ಎಷ್ಟು ಕಂಡುಬರ್ತವೆ? 43 ತಾಣಗಳಿದಾವೆ. 43ನೇ ತಾಣ ಯಾವುದು? ಮೊಯ್ಡಮ್ಸ್. ಓಕೆ, ಈ ಮೊಯ್ಡಮ್ಸ್ ಅನ್ನೋದು ಎಲ್ಲಿ ಕಂಡುಬರುತ್ತೆ? 43ನೇ ಯುನೆಸ್ಕೋದ 43ನೇ ತಾಣವಾಗಿರ್ತಕ್ಕಂತಹ ಮೊಯ್ಡಮ್ಸ್ ಎಲ್ಲಿ ಕಂಡುಬರ್ತದೆ? ಅಸ್ಸಾಮಲ್ಲಿ ಕಂಡುಬರ್ತದೆ. ಆ ಮೊಯ್ಡಮ್ಸ್ ಅಂದರೆ ಏನು? ಮಮ್ಮಿ ಏನು ಮಮ್ಮಿ ಅಂದರೆ ಗೋರಿ ತಾನೇ. ಈಜಿಪ್ಟಲ್ಲಿರೋ ಗೋರಿಗಳದ ಹೆಸರು. ಓಕೆ, ಮಮ್ಮಿ ಅಲ್ಲ, ಚೆನ್ನಾಗಿ ಬಾಯಿಯಿಂದ ಅವ್ವ ಅಂತ ಕರೀರಿ, ಅಮ್ಮ ಅಂತ ಕರೀರಿ. ಓಕೆ, ಮಮ್ಮಿ ಅಲ್ಲ ಅದು. ಸೊ ಮಮ್ಮಿ ಅಂದರೆ ಅದು ಒಂದು ಏನು, ಗೋರಿ ಅಂದಂಗೆ ಅದರ ಅರ್ಥ. ಸೊ ಈ ಮೊಯ್ಡಮ್ಸ್ ಅಂದರೂ ಕೂಡ ನೀವು ಮಮ್ಮಿ ಅಂದಂಗೆ ಮೀನ್ಸ್ ಗೋರಿಗಳವೆಲ್ಲವೂ ಕೂಡ ಯಾರ್ದು? ರಾಜರ ಗೋರಿಗಳು. ಓಕೆ, ಈ ಚೆರಯೋಮ್ ಅಂತ ಒಂದು ಮನೆತನ ಬರುತ್ತೆ, ಅಸ್ಸಾಂನ ಮನೆತನ. ಆ ಮನೆತನದ ಗೋರಿಗಳವೆಲ್ಲವೂ ಕೂಡ, ಆ ಗೋರಿಗಳು ಏನಾಗಿದ್ದಾವೆ? ಚೆನ್ನಾಗಿದ್ದಾವೆ. ಸೊ ಅದಕ್ಕೆ ಏನು ಮಾಡಿದ್ದಾರೆ? ಅವುಗಳನ್ನು 43ನೇ ಯುನೆಸ್ಕೋ ಪಾರಂಪರಿಕ ತಾಣವನ್ನಾಗಿ ಘೋಷಣೆ ಮಾಡಲಾಗಿದೆ ರೀಸೆಂಟಾಗಿ 2024 ಸರಿನಾ. ಸೊ ಅದರದ್ದು ಮೀಟಿಂಗಲ್ಲಿ ನಡೆದಿತ್ತು. ಎಲ್ಲಿ, ಯಾವ ಒಂದು ದೇಶದಲ್ಲಿ ಅದನ್ನು ಘೋಷಣೆ ಮಾಡಿದ್ದಾರೆ? ಇದೇ ನಮ್ಮ ಇಂಡಿಯಾದಲ್ಲಿ ನಡೆದಿರ್ತಕ್ಕಂತಹ, ನವದೆಹಲಿಯಲ್ಲಿ ನಡೆದಿರ್ತಕ್ಕಂತಹ ಒಂದು ಸಮ್ಮೇಳನದಲ್ಲಿ ಅದನ್ನು ಘೋಷಣೆ ಮಾಡಿದ್ದಾರೆ ಸರಿನಾ. ಇದನ್ನು ಕೂಡ ನಿಮಗೆ ಕೇಳಬಹುದು, ನೆನಪಿಟ್ಕೊಳ್ಳಿ ಎಲ್ಲವನ್ನು ಕೂಡ ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ, ನಿಮಗೆ ಈ ತಾಣಗಳ ಬಗ್ಗೆ ಈ ಕೇಂದ್ರ ಕಚೇರಿಯ ಬಗ್ಗೆ ನಿಮಗೆ ಕೇಳ್ತಾನೆ ಪ್ರಶ್ನೆಗಳನ್ನು. ಹೇಗೆ? ಈ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಕೇಂದ್ರ ಕಚೇರಿಯಲ್ಲಿದೆ, ವರ್ಲ್ಡ್ ಲೇಬರ್ ಆರ್ಗನೈಸೇಷನ್ ಕೇಂದ್ರ ಕಚೇರಿಯಲ್ಲಿದೆ. ಹಾಗೆ ನಿಮಗೆ ಮತ್ತೆ ಯಾವ್ದು ಕೇಳಬಹುದು? ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೇಂದ್ರ ಕಚೇರಿಯಲ್ಲಿದೆ ಅಂತ ಕೇಳಬಹುದು ನಿಮಗೆ. ಸೊ ಈ 3 ಕೇಂದ್ರ ಕಚೇರಿಗಳು ನಿಮಗೆ ಕಂಡುಬರೋದು ಎಲ್ಲಿ ಅಂದರೆ ಈ ಜಿನೇವಾದಲ್ಲಿ ಕಂಡುಬರುತ್ತೆ. ಓಕೆ, ಯಾವುದು? ಜಿನೇವಾ. ಈ ಜಿನೇವಾ ಎಲ್ಲಿ ಕಂಡುಬರುತ್ತೆ? ಸ್ವಿಟ್ಜರ್ಲ್ಯಾಂಡಲ್ಲಿ ಕಂಡುಬರುತ್ತೆ ಸರಿನಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ ಈ IBRD, ಓಕೆ, ಈ IBRD ಅಥವಾ ಈ ವರ್ಲ್ಡ್ ಬ್ಯಾಂಕ್ ಅಥವಾ ನಿಮಗೆ ಇನ್ನೊಂದು ಯಾವುದು ಅಂದರೆ IMF. ಓಕೆ, ಈ IBRD ಅಂದರೆ ಮತ್ತು ವರ್ಲ್ಡ್ ಬ್ಯಾಂಕ್ ಅಂದರೆ ಎರಡು ಕೂಡ ಒಂದೇ. ಹಾಗೆ IMF ಅನ್ನೋದು ಬೇರೆ. ಓಕೆ, ಇವೆರಡೂ ಕೂಡ ನಿಮಗೆ ಎಲ್ಲಿ ಕಂಡುಬರ್ತವೆ ಅಂದರೆ ಈ ವಾಷಿಂಗ್ಟನ್ DC ಯಲ್ಲಿ ಕಂಡುಬರ್ತವೆ. ಓಕೆ, ವಾಷಿಂಗ್ಟನ್ DC ಅನ್ನೋದರಲ್ಲಿ ನಿಮಗೆ ಕಂಡುಬರ್ತಕ್ಕಂಥ 2 UNOದ ಸಂಸ್ಥೆಗಳು ಯಾವುದು ಅಂದರೆ ಒಂದು IBRD ಮತ್ತು ಇನ್ನೊಂದು IMF ಸರಿನಾ. ಒಂದು IBRD, ಇನ್ನೊಂದು IMF ಎಲ್ಲಿ ಕಂಡುಬರ್ತವೆ ಅಂದರೆ ನಿಮಗೆ ಈ ವಾಷಿಂಗ್ಟನ್ DC ಯಲ್ಲಿ ಕಂಡುಬರ್ತವೆ. ಈ IBRDಗೆ ಇನ್ನೊಂದು ಹೆಸರು ನಾವೇನಂತ ಕರಿತೀವಿ? ವರ್ಲ್ಡ್ ಬ್ಯಾಂಕ್ ಅಂತ ಕರಿತೀವಿ ಸರಿನಾ. ಎರಡು ಕೂಡ ನಿಮ್ಗೆ ಗೊತ್ತಿರಲಿ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಹಾಗೆ ಈ ಕ್ಲಾಸಿನ ಒಂದು ಕೊನೆಯ ಪ್ರಶ್ನೆ ಯಾವುದಿದೆ ಅಂದರೆ, ಟೀ ಪದವು ಯಾವ ಒಂದು ಕ್ರೀಡೆಯೊಂದಿಗೆ ಸಂಪರ್ಕ ಹೊಂದಿದೆ ಅಂತ ಕೇಳಿದ್ದಾನೆ. ಟೀ ಯಾವುದು? ಕಾಫಿ ಟೀನಾ? ಓಕೆ, ಅಲ್ಲ. ಬಟ್ ಇಲ್ಲಿ ಟೀ ಅನ್ನೋದು ಒಂದು ಪದ ಇದೆ, ಅದು ಯಾವ ಒಂದು ಕ್ರೀಡೆಗೆ ಸಂಬಂಧ ಹೊಂದಿದೆ? ಹಾಕಿಗೆ ಅಲ್ಲ, ಆ್ಯಂಡ್ ದೆನ್ ಪೋಲೋಗೆ ಅಲ್ಲ, ಗಾಲ್ಫ್ಗೆ ಮೇ ಬಿ, ಬ್ಯಾಡ್ಮಿಂಟನ್ಗೆ ಅಲ್ಲ. ಸೊ ಅದಕ್ಕೆ ಮೇ ಬಿ ಅಂತಂದರೆ ಸರಿಯಾದ ಉತ್ತರ ಅದೇ ಆಗಿರುತ್ತೆ. ಯಾವುದು? ಗಾಲ್ಫ್ ಕ್ರೀಡೆಗೆ ಸಂಬಂಧ ಹೊಂದಿರತಕ್ಕಂಥ ಒಂದು ಪದ ಯಾವುದು ಅಂದರೆ ಟೀ ಸರಿನಾ. ಹಾಗೆ ಬೋಗಿ, ಬಂಕರ್. ಓಕೆ, ಬೋಗಿ, ಬಂಕರ್ ಅನ್ನುವ 2 ಪದಗಳು ಕೂಡ ನಿಮಗೆ ಯಾವ ಒಂದು ಕ್ರೀಡೆಗೆ ಸಂಬಂಧಿಸಿದವೆ ಅಂತ ಕೇಳಿದ್ರೆ ಇದೇ ಗಾಲ್ಫ್ ಕ್ರೀಡೆಗೆ ಸಂಬಂಧಿಸಿದವೆ. ಯಾವುದು? ಭೋಗಿ ಮತ್ತು ಬಂಕರ್ ಅನ್ನುವುದು ಸರಿನಾ. ಇದು ಗೊತ್ತಿರಲಿ ನಿಮಗೆ, ಕೇಳಬಹುದು ನಿಮಗೆ. ಹಾಗೆ
ಈ ಪೋಲೋ ಅನ್ನೋದು ಸ್ಪೆಷಲ್ ಇದೆ, ಏನು ಗೊತ್ತಾ, ಕುದುರೆಯ ಮೇಲೆ ಕುಳಿತು ಆಡತಕ್ಕಂತಹ ಒಂದು ಆಟ ಇದು. ಸೊ ಈ ಕುದುರೆ ಮೇಲೆ ಕುಳಿತು ಆಡುವಾಗ, ಈ ಪೋಲೋ ಆಡುವಾಗ ಕುದುರೆ ಮೇಲಿಂದ ಬಿದ್ದು ಸತ್ತಂತಹ ಒಬ್ಬ ದೊರೆ ಯಾರು, ಒಬ್ಬ ರಾಜ ಯಾರು ಅಂತ ಕೇಳ್ಬೋದು ನಿಮಗೆ. ನತದೃಷ್ಟದ ಯಾರು ಅಂತ. ಸೊ ಯಾರು ಅಂದರೆ ಕುತುಬುದ್ದೀನ್ ಐಬಕ್ ಏನಿದಾನಲ್ವಾ, ಪೋಲೋ ಆಟ ಆಡ್ತಿರ್ತಾನ ಅವನು ಸುಮ್ಮನೆ ಆರಾಮಾಗೆ ಏನೋ ಒಂದು ಎಂಜಾಯ್ ಮಾಡೋಣ ಅಂತೇಳಿ. ಬಟ್ ಅವ್ನ ಕುದುರೆ ಏನು ಮಾಡ್ತದೆ, ಎಂಜಾಯ್ ನೀ ಮಾಡ್ತಿ, ನನಗೆ ಹಿಂಗಿದ್ರೆ ದಣಿಸಿ ಅಂತ ತೊಗೋದು ಅವನಿಗೆ ಅವನ ಜೀವ ಹೊಡಿತದೆ. ಯಾರು, ಅವನ ಕುದುರೆ. ಸೊ ಮೀನ್ಸ್ ಪೋಲೋ ಆಡುವಾಗ ಜೀವ ಬಿಟ್ಟ ಒಬ್ಬ ಸುಲ್ತಾನ ಯಾರು ಅಂತ ಕೇಳಿದ್ರೆ ಕುತುಬುದ್ದೀನ್ ಐಬಕ್ ಏನಿದಾನಲ್ವಾ, ಪೋಲೋ ಆಡುವಾಗ ಬಿದ್ದಿದ್ದಾನೆ. ಸೊ ಇನ್ನೊಬ್ಬ ರಾಜ ಹೇಗಿದ್ದಾನೆ, ಅವನೇ ಕಟ್ಟಿದ ಒಂದು ಕಟ್ಟಡದ ಸ್ಟೆಪ್ಸ್ ಮೇಲಿಂದ ಬಿದ್ದು ಸಾಯ್ತಾನೆ ರೀ. ಯಾರು, ಹುಮಾಯೂನ್. ಸರಿನಾ. ಸೊ ಹೆಸರಿಗೆ ಲಕ್ಕಿ, ಅವನು ಎಂಥ ಏನೋ ದುರಾದೃಷ್ಟ ಅನ್ಲಕ್ಕಿ ಅಂದರೆ ಅವನೇ ಕಟ್ಟಿರ್ತಕ್ಕಂತಹ ದೀನ್ ಪನ್ಹಾ ಎಂಬ ಒಂದು ಕಟ್ಟಡದ ಸ್ಟೆಪ್ಸ್ ಮೇಲಿಂದ ಬಿದ್ದು ಕೆಳಗಡೆ ಬಿದ್ದು ಜೀವ ಬಿಡ್ತಾನಿವ. ಯಾರು, ಈ ಹುಮಾಯೂನ್ ಅನ್ನೋನು. ಸರಿನಾ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಈ ಹುಮಾಯೂನ್ ಯಾರು, ಅಕ್ಬರ್ನ ತಂದೆ, ಹಾಗೆ ಬಾಬರ್ನ ಮಗ, ಗುಲ್ಬದನ್ ಬೇಗಂ ಅವರ ಸಹೋದರ. ಸರಿಯಾ, ಇವೆಲ್ಲವೂ ಕೂಡ ನಿಮ್ಗೆ ನೆನಪಿರಲಿ. ಏನು ಸರ್ ಇದು, ಯಾವುದಿದು, ಈ ಆಟಕ್ಕೆ ಹಾಗೆ ಇಲ್ಲಿ ಟಿ ಅನ್ನೋ ಪದಕ್ಕೆ ಅಲ್ಲಿ ಅಕ್ಬರ್ಗೆ ಹುಮಾಯೂನ್ಗೆ ಎಲ್ಲೆಲ್ಲ ಹೋಯ್ದ್ರಿ. ಹೌದು, ಹೀಗೆ ಹೋಗ್ಬೇಕಾಗತ್ತೆ. ಯಾವುದು ಕೂಡ ಈ ಟೀಯನ್ನು ತೊಗೊಂಡು ನೀವು ತಂದು ಇಲ್ಲಿ ಗಾಲ್ಫಿಗೆ ಬಿಟ್ರಿ, ನೆಕ್ಸ್ಟ್ ರಿಟರ್ನ್ ಈ ಪೋಲೋ ಅಂದರೆ ಏನೋ ಅಂತ ಕುದುರೆ ಮೇಲೆ ಕೂತ್ಕೊಳ್ಳೋ ಆಟ ಅಂದರೆ ಮುಗಿದ್ರಿ. ಹಾಕಿ ಅನ್ನೋದು ಗ್ರೂಪ್ ಗೇಮ್ ಆಯಿತು. ಇದು ಅತಿ ಹೆಚ್ಚು ಒಲಿಂಪಿಕ್ಸ್ ನಲ್ಲಿ ಬಂಗಾರದ ಪದಕಗಳನ್ನು ಯಾವ ದೇಶ ಗೆದ್ದಿದೆ ಅಂತ ಕೇಳಿದ್ರೆ ಇಂಡಿಯಾ ಅಂತ ಹೇಳಿದ್ರಿ. ಈ ರೀತಿ ಎಲ್ಲ ಓದಿದ್ರಿ, ಆಯ್ತು, ಓದಿದ್ರಿ ಒಂದು 50%. ಬಟ್ ಇದಕ್ಕೆ ಹಿಡ್ಕೊಂಡು ಇನ್ನೊಂದು ಲಿಂಕ್ ಹೋಯ್ತೀರಾ ಗೊತ್ತಾ ನೀವು. ಅಲ್ಲಿ ಹೋದಾಗ ಕಂಪ್ಲೀಟ್ 100% ನೀವು ಫಿಕ್ಸ್ ಆಗ್ತೀರಾ. ಫುಲ್ ಎಲ್ಲ ರೌಂಡ್ 360 ಆ್ಯಂಗಲಲ್ಲಿ ತಿರುಗಿ ಬಂದಂಗೆ ಆಗುತ್ತೆ ಅದು. ಸರಿನಾ. ಸೊ ಒಂದು ಓದಿದಾಗ ಒಂದೇ ಅಲ್ಲ, ಇವಾಗ ನೀವು ಫೋನಲ್ಲಿ ಯಾರದ್ದು ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಏನೋ ಮಾತಾಡ್ತಿರ್ತೀರಾ, ಸುಮ್ಮನೆ ಹಾಗೆ ಮಾತಾಡ್ತಾ ಯಾರೊಬ್ರು ನಿಮ್ಮ ಮತ್ತೊಬ್ರು ಫ್ರೆಂಡ್ಗೆ ಹೇಳ್ಕೊಂಬರ್ತೀರಾ. ಲಾಸ್ಟಿಗೆ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರಿಗೂ ಹೋಗಿ ನಿಲ್ಲಿರುತ್ತೆ ಅಲ್ವಾ, ಡೊನಾಲ್ಡ್ ಟ್ರಂಪ್ ಅವ್ರಿಗೂ ಹೋಗಿ ನಿಮ್ಮ ಮಾತು ನಿಲ್ಲುತ್ತೆ. ಯಾವ ಟ್ರಂಪ್ ಹಾಗೆ ಮಾಡಬಾರ್ದಾಗಿತ್ತು, ಹಿಂಗೆ ಮಾಡಬಾರ್ದಾಗಿತ್ತು, ಗೋಲ್ಡನ್ ವೀಸಾ ತರಬಾರ್ದಾಗಿತ್ತು, ನಮ್ಮ ವೀಸಾ ಕ್ಯಾನ್ಸಲ್ ಮಾಡಬಾರ್ದಾಗಿತ್ತು. ಸಂಬಂಧ ಇಲ್ಲ ಮಗವು ಯಾವ ಕೂಡ. ಬಟ್ ಆದರೂ ಕೂಡ ಹಂಗೆ ಹೋಗುತ್ತಲ್ವಾ. ಹಾಗೆ ಈ ಓದೋದ್ರಲ್ಲಿ ಹೋಗಬೇಕು. ಹಿಂಗೆ ಹೋಯ್ತು ಅಂದರೆ ಹಾದಿ ಎಲ್ಲಿಗೆ ಬಂದೀವಿ ಅಂತ ಹೊಳ್ಳಿ ರಿಟರ್ನ್ ಬಂದಾಗ ಇವೆಲ್ಲ ಕೂಡ ರಿಟರ್ನ್ ಬರ್ಬೇಕು ನಮಗೆ ನೆನಪು. ಓಕೆ, ಸೊ ಆ ರೀತಿ ಓದ್ಕೊಳ್ಳಿ. ಯಾವಾಗಲೂ ಕೂಡ ನಿಮಗೆ ಡಿಸ್ಕಷನ್ ಅನ್ನೋದು ಬೆಸ್ಟ್ ಯಾಕೆ ಅಂದರೆ ನಿಮಗೆ ಒಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ, ಎ ಇಂದ ಸ್ಟಾರ್ಟ್ ಮಾಡಿದ್ರೆ ನೀವು ಜಡ್ಡಲ್ಲಿ ಮಾತ್ರ ನೀವೇನು ಮಾಡಲ್ಲ, ಯಾವುದರಲ್ಲಿ ಏನು ಮಾಡ್ತೀರಾ, 10B ಈ ರೀತಿ ಎಂಡ್ ಆಗಬೇಕು ಎಲ್ಲೋ ಒಂದು ಹೋಗಿ. ಓಕೆ, ಸೊ ಅದನ್ನೇ ಆ್ಯಕ್ಚುಲಿ ಡಿಸ್ಕಷನ್ ಅಂತ ಕರೀತಾರೆ. ಸರಿನಾ. ಒಂದೇ ಒಂದು ಫಾರ್ಮೆಟಲ್ಲಿ ಡಿಸ್ಕಷನ್ ಮಾಡಿದ್ರೆ ಡಿಸ್ಕಷನ್ ಅಲ್ಲ ಅದು. ಓಕೆ, ಸೊ ನೀವು ಬೇರೆ ಟಾಪಿಕಲ್ಲಿ ತೊಗೊಂಡು ರ್ಯಾಂಡಮಾಗಿ ಡಿಸ್ಕಷನ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಮಾಡಿದ್ರು ಕೂಡ ಅಷ್ಟೇ, ಕ್ಲಾಸ್ ಕೇಳುವಾಗಲೂ ಕೂಡ ಸ್ವಲ್ಪ ನೀವು ಕೂಡ ಇದ್ರೇನೋ ಈ ಜಸ್ಟ್ ನಾನೇನು ಹೇಳ್ತಿದ್ದೀನಲ್ವಾ, ಇಲ್ಲಿ ನಿಮ್ಮ ಒಂದು 80% 90% ಕಾನ್ಸಂಟ್ರೇಷನ್ ಇದ್ದರೆ ಒಂದು 10% ಏನು ಅಂದರೆ ಬೇರೆ ಇದ್ರ ಜೊತೆ ನೀವು ಇನ್ನೊಂದು 2 ಪಾಯಿಂಟ್ಗಳು ನಿಮ್ಮ ತಲೆನಲ್ಲಿ ಬರಬೇಕದು. ಓಕೆ, ಸೊ ಅದೆಲ್ಲವೂ ಕೂಡ ನಿಮಗೆ ಎಕ್ಸಾಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ಫಸ್ಟ್ ಆಫ್ ಆಲ್ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.